ಓಕೆ. ಸೊ ಇವಾಗ ನಾನು ಸ್ಟಾರ್ಟಿಂಗ್ ಒಂದ್ಸಲ ರಿವಿಷನ್ ಮಾಡ್ಬಿಡ್ತೇನೆ. ಓಕೆ. ಸೊ ನಾವು ಸ್ಟಾರ್ಟಿಂಗ್ ಅಲ್ಲಿ ಬೇಸಿಕ್ ಡಿಸ್ಕಷನ್ ಮಾಡಿದ್ವಿ, ಅದಾದ್ಮೇಲೆ ಥಿಯರಿಟಿಕಲಿ ಎಸ್ ಎ ಪಿ ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದೆ ನಾನು, ರೈಟ್. ಸೊ ಅದಾದ್ಮೇಲೆ ನಿಮಗೆ ಅಪ್ಲಿಕೇಶನ್ ಬಗ್ಗೆ, ಲೇಔಟ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಅದಾದ್ಮೇಲೆ ನಿಮಗೆ ಆರ್ಗ್ ಸ್ಟ್ರಕ್ಚರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಸೊ ಆರ್ಗ್ ಸ್ಟ್ರಕ್ಚರ್ ಅಲ್ಲಿ ನಿಮಗೆ ಕಂಪನಿ, ಫಸ್ಟ್ ಕಂಪನಿ ಬಂದ್ಬಿಟ್ಟು ಇದು ಗ್ರೂಪ್ ಆಫ್ ಕಂಪನಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ನಿಮಗೆ, ಸೊ ನಾನು ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದು ಅಷ್ಟೇ. ಸೊ ನಿಮಗೆ ಗ್ರೂಪ್ ಆಫ್ ಕಂಪನಿ ಅಂತ ತಕ್ಷಣ ನಿಮಗೆ ಲೈಕ್ ಟಾಟಾ, ರಿಲಯನ್ಸ್ ತರನೇ ಇರಬೇಕು ಆ ತರ ಏನಿಲ್ಲ. ಓಕೆ. ಸೊ ರಿಲಯನ್ಸ್ ಟಾಟಾದವರು ಕೂಡ ಇಂಡಿವಿಜುವಲ್ ಎಂಟಿಟಿ, ಲೀಗಲ್ ಎಂಟಿಟಿ ಮಾಡ್ಕೊಂಡಿದ್ದಾರೆ. ಓಕೆ. ಸೊ ಅದ್ರಲ್ಲಿ ಕೂಡ ಮಲ್ಟಿಪಲ್ ಕಂಪನಿ ಕೋರ್ಸ್ ಇದೆ, ಅದ್ರಲ್ಲಿ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಇದೆ, ರೈಟ್. ಸೊ ನಾನು ಎಕ್ಸಾಂಪಲ್ ತಗೊಂಡಾಗ ಲೈಕ್ ಟಾಟಾ ಗ್ರೂಪ್ ಇರ್ಬೋದು ಅಥವಾ ರಿಲಯನ್ಸ್ ಗ್ರೂಪ್ ಇರ್ಬೋದು, ಅದೇ ತರ ಎಚ್ ಸಿ ಎಲ್ ಇರ್ಬೋದು. ಸೊ ಈ ತರ ಒಂದು ಗ್ರೂಪ್ ಆಫ್ ಕಂಪನಿದೊಂದು ಎಕ್ಸಾಂಪಲ್ ತಗೊಂಡೆ. ಏನಕ್ಕೆ ಅಂದ್ರೆ ಅದ್ರಲ್ಲಿ ಮಲ್ಟಿಪಲ್ ಗ್ರೂಪ್ಸ್ ಬರುತ್ತೆ. ಸೊ ಅದಕ್ಕೆ ನಾವು ಯಾವ್ದೋ ಒಂದು ಕಂಪನಿಗೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ನಿಮಗೆ ಗೊತ್ತಾಗ್ಲಿ ಅನ್ನೋ ರೀಸನ್ಗೋಸ್ಕರ ನಾನು ಅದನ್ನ ತಗೊಂಡೆ. ಫಾರ್ ಎಕ್ಸಾಂಪಲ್ ನೀವು ಎಚ್ ಸಿ ಎಲ್ ಟಿನೇ ಗ್ರೂಪ್ ಆಫ್ ಕಂಪನಿ ತಗೋಬಹುದು. ಸೊ ಇದರಲ್ಲೇ ಮಲ್ಟಿಪಲ್ ಕಂಪನಿ ಕೋರ್ಸ್ ಬರುತ್ತೆ. ಸೊ ಬೇಸ್ಡ್ ಆನ್ ದ ಲೊಕೇಶನ್, ಕಂಟ್ರಿ ಸ್ಪೆಸಿಫಿಕ್ ಕಂಪನಿ ಕೋರ್ಸ್ ನ ಕ್ರಿಯೇಟ್ ಮಾಡ್ತಾ ಹೋಗುವಾಗ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಕಂಪನೀಸ್ ಬರ್ತಾ ಹೋಗುತ್ತೆ, ಕಂಪನಿ ಕೋರ್ಸ್. ಓಕೆ. ಸೊ ಇವಾಗ ಒಂದು ಕಂಪನಿ ಅಂಡರ್ ಅಲ್ಲಿ ಮಲ್ಟಿಪಲ್ ಕಂಪನಿ ಕೋರ್ಸ್ ಇರ್ಬೋದು, ಒಂದು ಪ್ರಾಜೆಕ್ಟ್ ಅಂಡರ್ ಅಲ್ಲಿ ಮಲ್ಟಿಪಲ್ ಕಂಪನಿ ಕೋರ್ಸ್ ಇರ್ಬೋದು. ಓಕೆ. ಸೊ ಕಂಪನಿ ಕೋರ್ಸ್ಗೆ ಇದೇ ತರ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂತ ಏನಿಲ್ಲ. ಸೊ ಕಂಪನಿ ಕೋಡ್ ವಿಲ್ ಬಿ ಜಸ್ಟ್ ಅ ಲೀಗಲ್ ಎಂಟಿಟಿ. ಸೊ ಆ ಲೀಗಲ್ ಎಂಟಿಟಿ ನಿಮಗೆ ಮೈನ್ ಕಂಪನಿ ಅಂಡರ್ ಅಲ್ಲಿ ಎಷ್ಟು ಲೀಗಲ್ ಎಂಟಿಟೀಸ್ ಬರುತ್ತೆ ಅನ್ನೋದ್ರ ಮೇಲೆ ಡಿಫೈನ್ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಬಂದ್ಬಿಟ್ಟು ಇಟ್ ಇಸ್ ಓನ್ಲಿ ಫಾರ್ ದ ಕ್ರೆಡಿಟ್ ಮ್ಯಾನೇಜ್ಮೆಂಟ್. ಸೊ ಆಸ್ ಇಟ್ ಇಸ್ ಮೆನ್ಷನ್ ಕ್ರೆಡಿಟ್ ಅಂತ. ಸೊ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಅಂದ್ರೆ ಓನ್ಲಿ ಫಾರ್ ದ ಕ್ರೆಡಿಟ್ ಮ್ಯಾನೇಜ್ಮೆಂಟ್. ಯಾವ ತರ ಅಂದ್ರೆ ನೀವು ಕಸ್ಟಮರ್ ಜೊತೆ ಕ್ರೆಡಿಟ್ ಮ್ಯಾನೇಜ್ಮೆಂಟ್ ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂತೀವಲ್ವಾ. ಸೊ ಲೈಕ್ ಕಸ್ಟಮರ್ಸ್ಗೆ ಎಷ್ಟು ದಿನ, ಸೊ ನಾವು ಏನ್ ಕ್ರೆಡಿಟ್ ಲಿಮಿಟ್ ಕೊಡಬೇಕು, ಸೊ ಅಂಡ್ ಆಫ್ಟರ್ ದಟ್ ಎಷ್ಟು ದಿನದಲ್ಲಿ ರಿಕವರಿ ಆಗಬೇಕು ಕಸ್ಟಮರ್ ಕಡೆಯಿಂದ. ಸೊ ಅದಕ್ಕೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೋಸೆಸ್ ನ ಫಾಲೋ ಮಾಡ್ತಾ ಹೋಗ್ತೀವಿ. ಸೊ ಬೇಸ್ಡ್ ಅಂತ ಕಂಪನೀಸ್ ಅದು. ಓಕೆ. ಸೊ ಒಂದೊಂದು ಕಂಪನೀಸ್ ಒಂದೊಂದು ಪ್ರೋಸೆಸ್ ನ ಫಾಲೋ ಮಾಡ್ತಾರೆ. ಸೊ ನಿಮ್ಗೆ ಎಕ್ಸಾಕ್ಟ್ಲಿ ಇದೇ ತರ ಪ್ರೋಸೆಸ್ ಫಾಲೋ ಮಾಡಬೇಕು, ಇಷ್ಟೇ ಲಿಮಿಟ್ ಇಟ್ಕೋಬೇಕು ಆ ತರ ಏನಿಲ್ಲ. ಓಕೆ. ಸೊ ನಾನು ಅದನ್ನ ಯಾವ ತರ ನಿಮ್ಗೆ ಡಿಫೈನ್ ಮಾಡಬೇಕು, ಯಾವ ತರ ನಿಮ್ಗೆ ಸಿಸ್ಟಮ್ ಅಲ್ಲಿ ಲೈಕ್ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಅಸೈನ್ಮೆಂಟ್ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದಾದ್ಮೇಲೆ ನಿಮಗೆ ಬಿಸ್ನೆಸ್ ಏರಿಯಾ ಬಗ್ಗೆ ಡಿಸ್ಕಸ್ ಮಾಡಿದೆ. ಸೊ ಬಿಸ್ನೆಸ್ ಏರಿಯಾನು ಅಷ್ಟೇ ನೋಡಿ. ಬಿಸ್ನೆಸ್ ಏರಿಯಾ ಕೂಡ ಏನಂದ್ರೆ, ಸೊ ಡಿಫ್ರೆಂಟ್ ಡಿಫ್ರೆಂಟ್ ಬಿಸ್ನೆಸ್ ಯೂನಿಟ್ಸ್ ಇರುತ್ತೆ, ರೈಟ್. ಒಂದು ಕಂಪನಿ ಅಂದಾಗ ಜಸ್ಟ್ ನಾವು ಸ್ಮಾಲ್ ಪ್ರಾಜೆಕ್ಟ್ ಲೆವೆಲ್ ಅಲ್ಲಿ ಥಿಂಕ್ ಮಾಡ್ತಾ ಇಲ್ಲ. ಸೊ ನಾವು ಇವಾಗ ಎಚ್ ಸಿ ಎಲ್ ಅಂತಂದಾಗ ಇಟ್ ಇಸ್ ಅ ಗ್ಲೋಬಲ್ ಲೆವೆಲ್ ಪ್ರಾಜೆಕ್ಟ್, ರೈಟ್. ಸೊ ಗ್ಲೋಬಲ್ ಲೆವೆಲ್ ಪ್ರಾಜೆಕ್ಟ್ ಅಂದಾಗ ಡಿಫ್ರೆಂಟ್ ಡಿಫ್ರೆಂಟ್ ಬಿಸ್ನೆಸ್ ಯೂನಿಟ್ಸ್ ಇರುತ್ತೆ. ಸೊ ಅವರೇ ಆದ ಬಿಸ್ನೆಸ್ ಯೂನಿಟ್ಸ್ ಇರುತ್ತೆ. ಆ ಬಿಸ್ನೆಸ್ ಯೂನಿಟ್ಸ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಫಂಕ್ಷನ್ಸ್ ಇರುತ್ತೆ. ಸೊ ಒಂದು ಬಿಸ್ನೆಸ್ ಯೂನಿಟ್ಸ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ರೈಟ್. ಸೊ ಆ ತರ ಫಂಕ್ಷನ್ ಏರಿಯಾ ಕೂಡ ಡಿಫೈನ್ ಮಾಡ್ತಾ ಹೋಗ್ತೀವಿ. ಸೊ ಅದು ಬಿಸ್ನೆಸ್ ಏರಿಯಾ, ಫಂಕ್ಷನ್ ಏರಿಯಾ. ಅಂಡ್ ವೆನ್ ಇಟ್ ಕೇಮ್ಸ್ ಟು ಸೆಗ್ಮೆಂಟ್, ಸೊ ಸೆಗ್ಮೆಂಟ್ ಇಸ್ ಪ್ಯೂರ್ಲಿ ಫಾರ್ ದ ರಿಪೋರ್ಟಿಂಗ್ ಪರ್ಪಸ್. ಸೊ ಇದೇನು ಇಂಪ್ಯಾಕ್ಟ್ ಏನು ಮಾಡೋದು. ಓಕೆ. ಸೊ ಇದು ರಿಪೋರ್ಟಿಂಗ್ ಪರ್ಪಸ್ಗೋಸ್ಕರನೇ ಮಾಡೋದು. ಸೊ ನಿಮ್ಗೆ ಯಾವ ಲೆವೆಲ್ ಅಲ್ಲಿ ಸೆಗ್ಮೆಂಟಲ್ ಲೆವೆಲ್ ರಿಪೋರ್ಟ್ಸ್ ಬೇಕು, ಸೊ ಆ ಲೆವೆಲ್ಗೆ ನಾವು ಸೆಗ್ಮೆಂಟ್ಸ್ ನ ಡಿಫೈನ್ ಮಾಡ್ಕೊಂಡು ಸೊ ನಾವು ರಿಪೋರ್ಟ್ ನ ಜನರೇಟ್ ಮಾಡ್ತಾ ಹೋಗ್ತೀವಿ. ಸೊ ಸೆಗ್ಮೆಂಟ್ ನ ಡಿಫೈನ್ ಮಾಡ್ಕೊಂಡು ಯು ಕ್ಯಾನ್ ಅಸೈನ್ ಇಟ್ ಟು ದ ಪ್ರಾಫಿಟ್ ಸೆಂಟರ್. ಸೊ ಪ್ರಾಫಿಟ್ ಸೆಂಟರ್ಗೆ ಅಸೈನ್ ಮಾಡಿದಾಗ ಏನಾಗುತ್ತೆ, ಸೊ ಏನೇನು ಪ್ರಾಫಿಟ್ ಸೆಂಟರ್ ಬುಕ್ ಆಗಿರುತ್ತೆ ಇಟ್ ವಿಲ್ ಬಿ ರೆಕಾರ್ಡ್ ಅಂಡರ್ ದ ಸೆಗ್ಮೆಂಟ್. ಸೊ ಸೆಗ್ಮೆಂಟ್ ಅಲ್ಲಿ ಕೂಡ ರೆಕಾರ್ಡ್ ಆಗುತ್ತೆ. ಸೊ ಅಂಡ್ ಇಟ್ ವಿಲ್ ಬಿ ಈಸಿ ಟು ಲೈಕ್ ಎಕ್ಸ್ಪೋರ್ಟ್ ದ ರಿಪೋರ್ಟ್ ಬೈ ಸೆಗ್ಮೆಂಟಲ್ ಲೆವೆಲ್. ಸೊ ಸೆಗ್ಮೆಂಟಲ್ ಲೆವೆಲ್ ಅಲ್ಲಿ ನೀವು ರಿಪೋರ್ಟ್ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅಂಡ್ ವೆನ್ ಇಟ್ ಕೇಮ್ ಟು ದ ಚಾರ್ಟ್ ಆಫ್ ಅಕೌಂಟ್ಸ್, ಇಟ್ಸ್ ಅ ಗ್ರೂಪ್ ಆಫ್ ಜಿ ಎಲ್ ಅಕೌಂಟ್ಸ್. ದಟ್ಸ್ ವಾಟ್ ವಿ ಕಾಲ್ಡ್ ಎ ಚಾರ್ಟ್ ಆಫ್ ಅಕೌಂಟ್ಸ್. ಓಕೆ. ಸೊ ಗ್ರೂಪ್ ಆಫ್ ಜಿ ಎಲ್ ಅಕೌಂಟ್ಸ್ ಅಂತ ಬಂದಾಗ ವೆದರ್ ಇಟ್ ಇಸ್ ಫಾರ್ ಒನ್ ಕಂಪನಿ ಆರ್ ಮಲ್ಟಿಪಲ್ ಕಂಪನಿ ಕೋರ್ಸ್, ವಾಟ್ ಎವರ್ ಇಟ್ ಇಸ್. ಸೊ ಇಟ್ ಇಸ್ ಅ ಗ್ರೂಪ್ ಆಫ್ ಚಾರ್ಟ್ ಆಫ್ ಅಕೌಂಟ್ಸ್. ಓಕೆ. ಮೀನ್ಸ್ ಗ್ರೂಪ್ ಆಫ್ ಜಿ ಎಲ್ ಅಕೌಂಟ್ಸ್. ಸೊ ಎಷ್ಟು ಬೇಕಾದ್ರೂ ಕಂಪನಿ ಕೋಡ್ಗೆ ಆ ಜಿ ಎಲ್ ಅಕೌಂಟ್ಸ್ ನೀವು ಯೂಸ್ ಮಾಡ್ತಾ ಹೋಗ್ಬೋದು. ವೆನ್ ಇಟ್ ಕೇಮ್ಸ್ ಟು ದ ಕಂಪನಿ ಸ್ಪೆಸಿಫಿಕ್, ದೆನ್ ವಿ ಹ್ಯಾವ್ ಟು ಅಸೈನ್ ದ ಡಿಫರೆಂಟ್ ಸ್ಪೆಸಿಫಿಕ್ ಜಿ ಎಲ್ಸ್ ಓನ್ಲಿ. ಸೊ ಸ್ಪೆಸಿಫಿಕ್ ಜಿ ಎಲ್ಸ್ ಮಾತ್ರ ಯೂಸ್ ಮಾಡ್ಕೊಂತ ಹೋಗ್ತೀವಿ ಅಷ್ಟೇ. ಸೊ ಕ್ರಿಯೇಟ್ ಮಾಡುವಾಗ ಯು ವಿಲ್ ಬಿ ಕ್ರಿಯೇಟ್ ಅಂಡರ್ ಕಂಪನಿ ಕೋಡ್ ಓನ್ಲಿ, ಬಟ್ ಇಟ್ ವಿಲ್ ಬಿ ರೆಕಾರ್ಡೆಡ್ ಅಂಡರ್ ಚಾರ್ಟ್ ಆಫ್ ಅಕೌಂಟ್ಸ್. ಸೊ ಆ ಚಾರ್ಟ್ ಆಫ್ ಅಕೌಂಟ್ಸ್ ಅಲ್ಲಿ ಮಲ್ಟಿಪಲ್ ಕಂಪನಿ ಕೋಡ್ಸ್ ಇರುತ್ತೆ. ಆ ಮಲ್ಟಿಪಲ್ ಕಂಪನಿ ಕೋಡ್ಸ್ಗೆ ಡಿಫರೆಂಟ್ ಡಿಫರೆಂಟ್ ಜಿ ಎಲ್ ಅಕೌಂಟ್ಸ್ ಇರುತ್ತೆ. ಓಕೆ. ಸೊ ದಟ್ಸ್ ವಾಟ್ ವಿ ಕಾಲ್ ಚಾರ್ಟ್ ಆಫ್ ಅಕೌಂಟ್ಸ್. ಅಂಡ್ ಅಕೌಂಟಿಂಗ್ ಗ್ರೂಪ್. ಸೊ ಅಕೌಂಟಿಂಗ್ ಗ್ರೂಪ್ ಬಂದ್ಬಿಟ್ಟು, ಸೊ ನೀವು ಒಂದು ಕಂಪನಿ ಕೋಡ್ ಅಲ್ಲಿ ಯಾವ ತರ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಅಕೌಂಟಿಂಗ್ ಗ್ರೂಪ್ ನ. ವೆನ್ ಇಟ್ ಕೇಮ್ಸ್ ಟು ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಸೊ ಲಯಬಿಲಿಟಿ ಅಂತ ಮಾಡ್ತೀವಿ, ಅಸೆಟ್ ಅಂತ ಮಾಡ್ತೀವಿ, ರೆವೆನ್ಯೂ ಮಾಡ್ತೀವಿ, ಎಕ್ಸ್ಪೆನ್ಸಸ್ ಮಾಡ್ತೀವಿ, ಸೊ ಕರೆಂಟ್ ಲಯಬಿಲಿಟೀಸ್, ಬ್ಯಾಂಕ್ ಅಕೌಂಟ್ಸ್ ಮಾಡ್ತೀವಿ, ಅಂಡ್ ದೆನ್ ಸೆಕೆಂಡರಿ ಕಾಸ್ಟ್ ಲಿಮಿಟ್ ಕ್ಲಿಯರ್. ಸಿ ಇದೆಲ್ಲ ನಾನು ಎಕ್ಸಾಂಪಲ್ ನಿಮಗೆ ಒಂದು 5-6 ಡಿಫರೆಂಟ್ ಅಕೌಂಟಿಂಗ್ ಗ್ರೂಪ್ಸ್ ಮೇಂಟೈನ್ ಮಾಡಿದ್ದೀನಿ. ಸೊ ಇದಲ್ಲದೆ ನಿಮಗೆ ಮಲ್ಟಿಪಲ್ ಅಕೌಂಟಿಂಗ್ ಗ್ರೂಪ್ಸ್ ಬರುತ್ತೆ. ಸೊ ದಿಸ್ ಆರ್ ಬೇಸ್ಡ್ ಆನ್ ದ ಎಕ್ಸ್ಪೆನ್ಸಸ್ ಇರ್ಬೋದು, ಸೊ ನೇಚರ್ ಆಫ್ ಬಿಸ್ನೆಸ್. ಓಕೆ. ಸೊ ಬಿಸ್ನೆಸ್ ಯಾವ ತರ ಇರುತ್ತೆ, ಅವ್ರ ರಿಕ್ವೈರ್ಮೆಂಟ್ ಬೇಸ್ಡ್ ಡಿಫರೆಂಟ್ ಡಿಫರೆಂಟ್ ಬರುತ್ತೆ. ಸಿ ನಾನು ಇಲ್ಲಿ ಏನೇ ಎಕ್ಸ್ಪ್ಲೈನ್ ಮಾಡೋದು ನಿಮಗೆ ರಿಯಲ್ ಟೈಮ್ ಅಲ್ಲಿ ಯಾವ ತರ ಬರುತ್ತೆ, ಸೊ ಆ ಬೇಸ್ಡ್ ಎಕ್ಸಾಂಪಲ್ಸ್ ತಗೊಂಡೆ ನಾನು ನಿಮಗೆ ಇಂಪ್ಲಿಮೆಂಟೇಷನ್ ಎಕ್ಸ್ಪ್ಲೈನ್ ಮಾಡೋದು. ಓಕೆ. ಬಟ್ ರಿಯಲ್ ಟೈಮ್ ಅಲ್ಲಿ ಯಾವ್ಯಾವ್ದು ಇನ್ಕ್ಲೂಡ್ ಮಾಡ್ತಾರೆ ಜಿ ಎಲ್ಸ್, ಪ್ರತಿಯೊಂದು ಜಿ ಎಲ್ಸ್ ನಾವು ಡಿಫೈನ್ ಮಾಡೋದಕ್ಕೆ ಆಗೋದಿಲ್ಲ, ಬಿಕಾಸ್ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಸೊ ವೆನ್ ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ಮ್ಯಾನ್ಯುವಲಿ, ಸೊ ನೀವು ಮ್ಯಾನ್ಯುವಲ್ ಕ್ರಿಯೇಟ್ ಮಾಡ್ತಿದ್ದಾಗ ಮಾತ್ರ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಸೊ ಇದಲ್ದೇನು ಕೂಡ ಸೊ ದೇರ್ ಇಸ್ ದ ಮಲ್ಟಿಪಲ್ ವೇಸ್ ಟು ಅಪ್ಲೋಡ್ ದ ಜಿ ಎಲ್ಸ್. ಓಕೆ.
ಸೊ ಇದೇ ವೇ ಅಂತ ಇಲ್ಲ. ಸೊ ನೀವು BDC ಟೆಂಪ್ಲೇಟ್ ಕೂಡ ಯೂಸ್ ಮಾಡ್ಬೋದು, LSMW ಕೂಡ ಯೂಸ್ ಮಾಡ್ಬೋದು, ಅಂಡ್ ಮೈಗ್ರೇಷನ್ ಕಾಕ್ಪಿಟ್ ಟೂಲ್ ಕೂಡ ಯೂಸ್ ಮಾಡ್ಬೋದು. ಸೊ ದರ್ ಇಸ್ ಅ ಡಿಫರೆಂಟ್ ವೇ. ಬಟ್ ಅದಕ್ಕೆಲ್ಲ ನಿಮಗೆ ಅಬ್ಯಾಪರ್ ಹೆಲ್ಪ್ ಬೇಕು. ಸೊ ವೆನ್ ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ಎ BDC ಟೆಂಪ್ಲೇಟ್, ಯು ರಿಕ್ವೈರ್ಡ್ ಅಬ್ಯಾಪರ್ ಹೆಲ್ಪ್ ಟು do the programming for the BDC template and to maintain the programming. And when it comes to the LSMW, again you have to do the LSMW recording in the system. So that is an ECC, we are doing that, okay. But when it comes to the S/4HANA system, so we are using migration cockpit tool, okay. So that's what we call an LTMC, okay. So migration cockpit tool anta karತೀವಿ. So in that tool, what we'll do is, so just we will download the template from the system, okay, and we'll fill the data in the template. So whatever the required data and mandatory field will be there. So we need to fill that. So ಆ ಥರ ಮ್ಯಾಂಡೇಟರಿ ಫೀಲ್ಡ್, ಮ್ಯಾಂಡೇಟರಿ ಏನೇನು ಬೇಕೋ ರಿಕ್ವೈರ್ಮೆಂಟ್ ಇದೆ ಆಸ್ ಪರ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್. ಸೊ ವಿ ನೀಡ್ ಟು ಫಿಲ್ ದ ಟೆಂಪ್ಲೇಟ್ ಅಂಡ್ ವಿ ನೀಡ್ ಟು ಅಪ್ಲೋಡ್ ಇನ್ ದ ಸಿಸ್ಟಮ್. ಸೊ ಅದನ್ನ ಫಿಲ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡಬೇಕು. ಸೊ ಇದರದ್ದು ಕಂಪ್ಲೀಟ್ ಪ್ರೋಸೆಸ್ ಎಲ್ಲ ನಾನು ರೆಕಾರ್ಡಿಂಗ್ ಆಲ್ರೆಡಿ ಮಾಡಿದ್ದೀನಿ RealTime ಪ್ರಾಜೆಕ್ಟ್ ಅಲ್ಲಿ ಒಳಗಡೆ ಮಾಡುವಾಗ. ಸೊ ಅದೇ ರೆಕಾರ್ಡಿಂಗ್ಸ್ ನಿಮ್ಗೆ ನಾನು ಪ್ರೊವೈಡ್ ಕೂಡ ಮಾಡ್ತೀನಿ, ಡ್ರೈವಲ್ ಹಾಕ್ತೀನಿ, ಓಕೆ. ಅದು ಹೇಳ್ತೀನಿ ನಾನು ಫ್ಯೂಚರಲ್ಲಿ. ಸೊ ಅದನ್ನ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಅದು ಎಂಡ್ ಆಫ್ ದ ಬ್ಯಾಚ್ ಅಪ್ಲೋಡ್ ಮಾಡೋದು ನಾನು, ಓಕೆ. ಸೊ ಅದನ್ನ ನೀವು ಅವಾಗ ಚೆಕ್ ಮಾಡ್ಕೋಬಹುದು. ಸೊ ಮೀನ್ ವೈಲ್ ನೀವು ಇವಾಗ ಮ್ಯಾನ್ಯುವಲಿ ಯಾವ ತರ ಮೈಗ್ರೇಷನ್ ಕಾಕ್ಪಿಟ್ ಅಲ್ಲಿ ಅಪ್ಲೋಡ್ ಮಾಡೋದು, ಯು ಕ್ಯಾನ್ ಲರ್ನ್ ಇಟ್ ಲೇಟರ್. ಬಟ್ ನಿಮ್ಗೆ ಮ್ಯಾನ್ಯುವಲಿ ಫಸ್ಟ್ ಗೊತ್ತಿರ್ಬೇಕು, ಮ್ಯಾನ್ಯುವಲಿ ಯಾವ ತರ ಮಾಡಬೇಕು, ಕ್ರಿಯೇಷನ್ಸ್ ಎಲ್ಲ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಸೊ ಅದು ಗೊತ್ತಿದ್ರೇನೆ ನೀವು ಮೈಗ್ರೇಷನ್ ಕಾಕ್ಪಿಟ್ ಅಲ್ಲಿ ಎಲ್ಲಿ ಯಾವ ಫೀಲ್ಡ್ ಯಾವ ತರ ಫಿಲ್ ಆಗುತ್ತೆ ಟೆಂಪ್ಲೇಟ್ ಅಲ್ಲಿ, ಅದು ಎಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ, ಓಕೆ. ಸೊ ದಿಸ್ ಇಸ್ ಆಲ್ ಅಬೌಟ್ GL ಅಕೌಂಟ್ ಅಂಡ್ ಅಕೌಂಟಿಂಗ್ ಗ್ರೂಪ್ಸ್. ಸೊ ರಿಟೇನ್ ಅರ್ನಿಂಗ್ಸ್ ಅಕೌಂಟ್ ಬಗ್ಗೆ ನಿಮ್ಗೆ ಗೊತ್ತು. ಸೊ ವೆನ್ ವಿ ಆರ್ ಟ್ರೈಂಗ್ ಟು ಕ್ಯಾರಿ ಫಾರ್ವರ್ಡ್ ದ ಬ್ಯಾಲೆನ್ಸ್ ದ P&L ಟು ದೆನ್ ಅಸೆಟ್ ಫ್ರಮ್ 1 year to ನೆಕ್ಸ್ಟ್ ಫಿಸ್ಕಲ್ ಇಯರ್ ಕ್ಯಾರಿ ಫಾರ್ವರ್ಡ್ ಯಾವಾಗ ಮಾಡ್ತೀವಿ, ಬ್ಯಾಲೆನ್ಸ್ ಶೀಟ್ ಕನ್ವರ್ಟ್ ಆದ್ಮೇಲೆ. ಸೊ ದಟ್ we will use a return earnings account. It is a mandatory. So we need to assign the return earnings account first, and then only we can create a GL account in the system. ಸೊ ಅದಾದ ನಿಮಗೆ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಅಂಡ್ ಗ್ರೂಪ್. ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಅಂಡ್ ಗ್ರೂಪ್ ಏನಕ್ಕೆ ಡಿಫೈನ್ ಮಾಡ್ತೀವಿ ಅಂತ ನಾನು ನಿಮಗೆ ಹೇಳಿದ್ದೆ ಆಲ್ರೆಡಿ. ಸೊ ಜಸ್ಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅಗೇನ್. ಸೊ ಈಗ ಅಸೆಟ್ ಅಕೌಂಟ್ಸ್ ಆಗಿರ್ಬೋದು, ಬ್ಯಾಂಕ್ ಅಕೌಂಟ್ಸ್ ಆಗಿರ್ಬೋದು, ಕ್ಲಿಯರಿಂಗ್ ಅಕೌಂಟ್ಸ್ ಆಗಿರ್ಬೋದು, ಕಾಸ್ಟ್ ಅಕೌಂಟ್, ಜನರಲ್ ಅಕೌಂಟ್ಸ್, ಡಿಫ್ರೆಂಟ್ ಅಕೌಂಟಿಂಗ್ ಗ್ರೂಪ್ಸ್ ಇದೆ. ಸೊ ಈ ಅಕೌಂಟಿಂಗ್ ಗ್ರೂಪ್ಸ್ ಪ್ರಕಾರ ನಾವೇನ್ ಮಾಡಿದ್ವಿ, ಫೀಲ್ಡ್ ಸ್ಟೇಟಸ್ ಗ್ರೂಪ್ ಪ್ರಕಾರ ನಾವು ಫೀಲ್ಡ್ ಸ್ಟೇಟಸ್ ನ ಡಿಫೈನ್ ಮಾಡ್ತಾ ಹೋಗ್ತೀವಿ. ಸೊ ಈ ಫೀಲ್ಡ್ ಸ್ಟೇಟಸ್ ಅಲ್ಲಿ ವೇರಿಯಂಟ್ ಬಂದ್ಬಿಟ್ಟು HCLD ಅದರಲ್ಲಿ ಇದು ಗ್ರೂಪ್ ಮಾಡಿದೀವಿ ನಾವು ಫೀಲ್ಡ್ ಸ್ಟೇಟಸ್. ಸೊ ಇದರಲ್ಲಿ ನಿಮಗೆ ಅಸೆಟ್ ಅಕೌಂಟ್ಸ್ ಅಂತ ಬಂದಾಗ, ಸೊ ಅಸೆಟ್ ಅಕೌಂಟ್ಸ್ ಅಂತ ಬಂದಾಗ ನೀವು ಯಾವ್ದಾದ್ರು ಪರ್ಟಿಕ್ಯುಲರ್ ಫೀಲ್ಡ್ ನ ಮ್ಯಾಂಡೇಟರಿ ಮಾಡ್ತೀರಾ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಅಸೆಟ್ ನಂಬರ್ ಇರ್ಬೋದು, ಅಥವಾ ಸೊ ಅಸೆಟ್ ಪ್ಲಾಂಟ್ ಇರ್ಬೋದು, ಪ್ರಾಫಿಟ್ ಸೆಂಟರ್ಸ್, ಕಾಸ್ಟ್ ಸೆಂಟರ್ಸ್, ಯಾವ್ದಾದ್ರು ಒಂದು ಫೀಲ್ಡ್ ನೀವು ಮ್ಯಾಂಡೇಟರಿ ಫೀಲ್ಡ್ ಮಾಡ್ಲೇಬೇಕು. ಒಂದೇ ಅಲ್ಲ, ಮಲ್ಟಿಪಲ್ ಮಾಡ್ಕೋಬಹುದು. ಸೊ ಯಾವ್ದಾದ್ರು ಒಂದು ಫೀಲ್ಡ್ ಮ್ಯಾಂಡೇಟರಿ ಮಾಡ್ಬೇಕು ಅಂದಾಗ ನಾವು ಏನ್ ಮಾಡ್ತೀವಿ, ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಮುಖಾಂತರ ನಾವು ಅದನ್ನ ಮ್ಯಾಂಡೇಟರಿ ಮಾಡ್ಕೊಂತೀವಿ. ವೆನ್ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಅನ್ GL ಅಕೌಂಟ್, ಸೊ ವಿ ಹ್ಯಾವ್ ಟು ಅಸೈನ್ ದಿಸ್ ಪರ್ಟಿಕ್ಯುಲರ್ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಫಾರ್ ದ ಪರ್ಟಿಕ್ಯುಲರ್ ಗ್ರೂಪ್. ಸೊ ಇವಾಗ ಅಸೆಟ್ಗೆ ಏನ್ ರೇಂಜ್ ಕೊಟ್ಟಿದ್ವಿ ನಾವು, 2 lakh ಕೊಟ್ಟಿದ್ದೀವಿ. ಸೊ ಇವಾಗ ನಾವು ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಅಲ್ಲಿ ಅಸೈನ್ ನಂಬರ್ ಮ್ಯಾಂಡೇಟರಿ ಮಾಡಿದೀವಿ ಅಂದಾಗ, ಸೊ ಈ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ನ ಇದಕ್ಕೆ ಅಸೈನ್ ಮಾಡಿದಾಗ ನೆಕ್ಸ್ಟ್ ಪೋಸ್ಟ್ ಮಾಡುವಾಗ ಅದು ಆಟೋಮೆಟಿಕ್ ಆಗಿ ಟ್ರಿಗರ್ ಆಗುತ್ತೆ. ಸೊ ನೀವು ಅಸೈನ್ ಮಾಡಲಿಲ್ಲ ಅಂದ್ರೆ ಅಗೇನ್ ಇಟ್ ವಿಲ್ ನಾಟ್ ಗೆಟ್ ಟ್ರಿಗರ್. ಸೊ ಅಸೈನ್ ಮಾಡಲೇಬೇಕು, ಓಕೆ. ಸೊ GL ಕ್ರಿಯೇಟ್ ಮಾಡುವಾಗ FSW ಅಲ್ಲಿ ಲಾಸ್ಟ್ ಬ್ಯಾಂಕ್ ಇಂಟ್ರೆಸ್ಟ್ ಟ್ಯಾಬ್ ಅಲ್ಲಿ ಫೀಲ್ಡ್ ಸ್ಟೇಟಸ್ ಗ್ರೂಪ್ ನ ಅಸೈನ್ ಮಾಡ್ತಾ ಹೋಗ್ತೀವಿ, ಓಕೆ. ಸೊ ಇದಾದ್ಮೇಲೆ ಫಿಸಿಕಲ್ ಇಯರ್ ವೇರಿಯಂಟ್. ಸೊ ಫಿಸಿಕಲ್ ಇಯರ್ ವೇರಿಯಂಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಸೊ ಏನಕ್ಕೆ ವೇರಿಯಂಟ್ ನ ಕ್ರಿಯೇಟ್ ಮಾಡೋದು ಅಂದ್ರೆ, ಸಮ್ಟೈಮ್ಸ್ ವಾಟ್ ವಿಲ್ ಹ್ಯಾಪನ್, ಕಂಪನಿ ವಿಲ್ ಫಾಲೋ ದ ಡಿಫರೆಂಟ್ ಫಿಸಿಕಲ್ ಇಯರ್ ವೇರಿಯಂಟ್. ಯಾವ ತರ ಅಂದ್ರೆ, ಇಫ್ ಯು ಆರ್ ಹ್ಯಾವಿಂಗ್ ಎ ಬಿಸ್ನೆಸ್, ಇವಾಗ HCLT ನಾವು ಯೂಸ್ ಮಾಡ್ತಾ ಇದ್ವಿ. HCLT ಇಸ್ ನಾಟ್ ಓನ್ಲಿ ಇನ್ ಇಂಡಿಯಾ, ರೈಟ್? ಸೊ ಗ್ಲೋಬಲ್ ಪ್ರಾಜೆಕ್ಟ್, ಸೊ ಡಿಫರೆಂಟ್ ಕಂಟ್ರಿ ಇದೆ. ಸೊ ಆ ತರ ಇದ್ದಾಗ if they want to follow the different fiscal year variant, they can create a variant and they can maintain accordingly, okay. ಸೊ ಡಿಫರೆಂಟ್ ವೇರಿಯಂಟ್ ನ ಕ್ರಿಯೇಟ್ ಮಾಡ್ತಾರೆ ಅಂಡ್ ಮೇಂಟೈನ್ ಮಾಡ್ಕೊತಾರೆ. ಸೊ ನಾವಿವಾಗ ಒಂದು, ಫಾರ್ ಎಕ್ಸಾಂಪಲ್ ನಾನು ಒಂದು ಇಂಡಿಯಾ ಫಾಲೋ ಮಾಡ್ತಾರೋದ್ರಿಂದ ಇಂಡಿಯಾ ಒಂದು ಮಾತ್ರ ತಗೊಂಡಿದ್ದೀನಿ. ಸೊ ಇದೇ ತರ ಬೇರೆ ಬೇರೆ ಕಂಟ್ರೀಸ್ ಬೇರೆ ಬೇರೆ ವೇರಿಯಂಟ್ ನ ಕ್ರಿಯೇಟ್ ಮಾಡ್ಕೊಂಡು, ಸೊ ಆಸ್ ಪರ್ ದೇರ್ ಫೈನಾನ್ಸಿಯಲ್ ಕ್ಯಾಲೆಂಡರ್, ಸೊ ಅವ್ರ ಫೈನಾನ್ಸಿಯಲ್ ಕ್ಯಾಲೆಂಡರ್ ಯಾವ ತರ ಇರುತ್ತೆ, ಸೊ ಬೇಸ್ಡ್ ಆನ್ ದಟ್ ದೇ ವಿಲ್ ಕ್ರಿಯೇಟ್ ಎ ಫಿಸಿಕಲ್ ಇಯರ್ ವೇರಿಯಂಟ್. ಅಂಡ್ ಪೋಸ್ಟಿಂಗ್ ವೇರಿಯಂಟ್ ಆಲ್ಸೋ ಸಿಮಿಲರ್. ಸೊ ಬೇಸ್ಡ್ ಆನ್ ದ ಫಿಸಿಕಲ್ ಇಯರ್ ವೇರಿಯಂಟ್ ದೇ ವಿಲ್ ಡಿಫೈನ್ ದ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್. ಸೊ ಯಾವ ತರ ಇರುತ್ತೆ, ಜಾನ್ ಟು ಡಿಸೆಂಬರ್ ಆದ್ರೆ ಯಾವ ತರ ಪೋಸ್ಟಿಂಗ್ ಪೀರಿಯಡ್ಸ್ ಬರುತ್ತೆ, ಅಂಡ್ ಏಪ್ರಿಲ್ ಟು ಮಾರ್ಚ್ ಆದ್ರೆ ಯಾವ ತರ ಪೋಸ್ಟಿಂಗ್ ಪೀರಿಯಡ್ಸ್ ಬರುತ್ತೆ. ಸೊ ಇದನ್ನ ಕೂಡ ಡಿಸೈನ್ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೂ ಸಪರೇಟ್ ವೇರಿಯಂಟ್ಸ್ ಇರುತ್ತೆ. ಅಂಡ್ ಟೋಲೆನ್ಸ್ ಬಗ್ಗೆನೂ ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ವೆನ್ ಯು ಆರ್ ಗೋಯಿಂಗ್ ಟು ರಿಸ್ಟ್ರಿಕ್ಟ್ ಸಮಥಿಂಗ್, ಸೊ ಏನಾದ್ರು ನೀವು ರಿಸ್ಟ್ರಿಕ್ಟ್ ಮಾಡ್ತೀರಾ ಏನಾದ್ರು ಅಂದ್ರೆ ಅದಕ್ಕೆ ಟೋಲೆನ್ಸ್ ಮ್ಯಾಂಡೇಟರಿ. ಸೊ ಯಾವ ತರ ರಿಸ್ಟ್ರಿಕ್ಟ್ ಅಂದ್ರೆ, ಫಾರ್ ಅಗೇನ್ಸ್ಟ್ ಡಾಕ್ಯುಮೆಂಟ್ ಆರ್ GL, ಓಕೆ. ಸೊ ವಾಟ್ ಎವರ್ ಇಟ್ ಇಸ್, ವೆಂಡರ್, ಕಸ್ಟಮರ್ಸ್, ಈ ತರ ಸುಮಾರು ಬರುತ್ತೆ. ಸೊ ಅದಕ್ಕೆಲ್ಲ ಪರ್ಟಿಕ್ಯುಲರ್ ಲಿಮಿಟ್ ಎಷ್ಟಿರಬೇಕು ಒಂದು ಡಾಕ್ಯುಮೆಂಟ್ ಪೋಸ್ಟಿಂಗ್ ಮಾಡಿದಾಗ, ಅಥವಾ ಒಂದು ಅಗೇನ್ಸ್ಟ್ GL ಅಂದಾಗ ಟೋಲೆನ್ಸ್ ಸೆಟಪ್ ನ ಮಾಡ್ತಾ ಹೋಗ್ತೀವಿ. ಇದಾದ್ಮೇಲೆ ನಿಮಗೆ ಅಕೌಂಟಿಂಗ್ ಪ್ರಿನ್ಸಿಪಲ್ ಬಂದ್ಬಿಟ್ಟು, ಸೊ ಇವಾಗ ಕಂಟ್ರಿ ಸ್ಪೆಸಿಫಿಕ್ ಅಥವಾ
ಕಂಪನಿಗೆ ಯಾವ ತರ ರಿಕ್ವೈರ್ಮೆಂಟ್ ಇರುತ್ತೆ, ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಬಂದ್ಬಿಟ್ಟು ಜಸ್ಟ್ ಇಟ್ ಇಸ್ ಅನ್ ಪ್ರಿನ್ಸಿಪಲ್ ರೈಟ್ ವಿಚ್ ವಿಲ್ ಬಿ ಡಿಫೈನ್ ಬೈ ದ ಅಕೌಂಟಿಂಗ್ ರೂಲ್. ಫಾರ್ ದ ಅಕೌಂಟಿಂಗ್ ರೂಲ್ ಏನಿರುತ್ತೆ, ಸೊ ಆ ಪ್ರಿನ್ಸಿಪಲ್ಸ್ ನಾವು ಫಾಲೋ ಮಾಡ್ತಾ ಹೋಗ್ಬೇಕಾಗುತ್ತೆ. ವೆನ್ ಇಟ್ ಕೇಮ್ಸ್ ಟು ಕಂಟ್ರೋಲಿಂಗ್ ಏರಿಯಾ, ಸೊ ಕಂಟ್ರೋಲಿಂಗ್ ಏರಿಯಾ ಬಂದ್ಬಿಟ್ಟು ಇದೆಲ್ಲದನ್ನು ಕೂಡ ನಾವೇನ್ ಮಾತಾಡಿದ್ವಿ, ಇದೆಲ್ಲ ಕಂಪ್ಲೀಟ್ಲಿ FIಗೆ. ಸೊ ಕಂಟ್ರೋಲಿಂಗ್ ಏನಕ್ಕೆ ಅಂದ್ರೆ ಕಂಟ್ರೋಲಿಂಗ್ ಏರಿಯಾ ಏನಕ್ಕೆ ಅಂದ್ರೆ ಪರ್ಟಿಕ್ಯುಲರ್ಲಿ ಟು ರೆಕಾರ್ಡ್ ದ ಕಂಟ್ರೋಲಿಂಗ್ ಆಕ್ಟಿವಿಟೀಸ್, ಕಾಸ್ಟ್ ಆಕ್ಟಿವಿಟೀಸ್. ಈಗ ಫಾರ್ ಎಕ್ಸಾಂಪಲ್ ಕಂಪನಿ ಅಂತ ಬಂದಾಗ, ಸೊ ಏನೇನೋ ಮಲ್ಟಿಪಲ್ ಡಿಫ್ರೆಂಟ್ ಡಿಫ್ರೆಂಟ್ ಕಾಸ್ಟ್ ಎಲ್ಲ ಅಕ್ಕರ್ ಆಗುತ್ತೆ. ಡಿಪಾರ್ಟ್ಮೆಂಟ್ ವೈಸ್, ಲೈಕ್ ಪ್ರಾಫಿಟ್ ಸೆಂಟರ್ ವೈಸ್, ಕಾಸ್ಟ್ ಸೆಂಟರ್ಸ್ ವೈಸ್, ಇಂಟರ್ನಲ್ ಆರ್ಡರ್ಸ್ ವೈಸ್, ತುಂಬಾ ಕಾಸ್ಟ್ ಅಕ್ಕರ್ ಆಗ್ತಾ ಇರುತ್ತೆ. ಫಸ್ಟ್ ಅದನ್ನೆಲ್ಲದನ್ನು ಕಂಪ್ಲೀಟ್ಲಿ ರೆಕಾರ್ಡ್ ಮಾಡಬೇಕು ಅಂದ್ರೆ, ಸೊ ಎಲ್ಲರೂ ಡೈರೆಕ್ಟ್ ಆಗಿ ಇಟ್ ವಿಲ್ ನಾಟ್ ಬಿ ಇಂಪ್ಯಾಕ್ಟ್ ಆನ್ ದ ಫೈನಾನ್ಸ್, ರೈಟ್. ಸೊ ಎಲ್ಲರೂ ಫೈನಾನ್ಸ್ ಗೆ ಇಂಪ್ಯಾಕ್ಟ್ ಆಗ್ಬೇಕು ಅಂತ ಇಲ್ಲ. ಸೊ ಓವರ್ ಆಲ್ ಕಾಸ್ಟ್ ತಗೊಂಡು ಫೈನಾನ್ಸ್ ಗೆ ಇಂಪ್ಯಾಕ್ಟ್ ಮಾಡ್ಬೋದು ನೀವು. ಓಕೆ, ಸೊ ಅಂಡ್ ನಿಮಗೆ ಬ್ರೇಕ್ ಡೌನ್ಸ್ ಬೇಕಲ್ವಾ. ಸೊ ಯಾವುದೇ ಕಾಸ್ಟ್ ಬುಕ್ ಮಾಡಿದ್ರು ಕೂಡ, ಸೊ ಎಂಡ್ ಆಫ್ ದ ಡೇ ನಿಮಗೆ ಬ್ರೇಕ್ ಡೌನ್ಸ್ ಬೇಕು. ಬ್ರೇಕ್ ಡೌನ್ಸ್ ಬೇಕು ಅಂದ್ರೆ ಯಾವ ಲೆವೆಲ್ ಅಲ್ಲಿ ನಾವು ಬ್ರೇಕ್ ಡೌನ್ಸ್ ತಗೋಬೇಕು. ಸೊ ಇಫ್ ಯು ವಾಂಟ್ ಟು ಸಿ ದ ಬ್ರೇಕ್ ಡೌನ್ಸ್ ಅಂಡರ್ ಪ್ರಾಜೆಕ್ಟ್ ಲೆವೆಲ್, ಆರ್ ಇಫ್ ಯು ವಾಂಟ್ ಟು ಸಿ ಇಟ್ ಇನ್ WBS ಲೆವೆಲ್, ಇಫ್ ಯು ವಾಂಟ್ ಟು ಸಿ ಇಟ್ ಇನ್ ಇಂಟರ್ನಲ್ ಆರ್ಡರ್ಸ್ ಲೆವೆಲ್, ಮೇಂಟೆನೆನ್ಸ್ ಆರ್ಡರ್ಸ್ ಲೆವೆಲ್, ವರ್ಕ್ ಆರ್ಡರ್ಸ್ ಲೆವೆಲ್, ಆರ್ ಇಫ್ ಯು ವಾಂಟ್ ಟು ಸಿ ಇಟ್ ಇನ್ ಕಾಸ್ಟ್ ಸೆಂಟರ್ಸ್ ಲೆವೆಲ್. ಸೊ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಕಾಸ್ಟ್ ಆಬ್ಜೆಕ್ಟ್ಸ್ ಇದೆ. ಸೊ ಕಾಸ್ಟ್ ಆಬ್ಜೆಕ್ಟ್ಸ್ ಇದ್ದಾಗ, ಸೊ ನಾವು ಯಾವ ತರ ಸೊ ಅದನ್ನ ಹ್ಯಾಂಡಲ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಕಂಟ್ರೋಲಿಂಗ್ ಏರಿಯಾನ ಡಿಫೈನ್ ಮಾಡ್ಕೊಂತೀವಿ. ಸೊ ಈ ಕಂಟ್ರೋಲಿಂಗ್ ಏರಿಯಾದಲ್ಲಿ ನಮ್ಗೆ ಯಾವ ಕಾಂಪೋನೆಂಟ್ಸ್ ಬೇಕು ಆ ಕಾಂಪೋನೆಂಟ್ಸ್ ಆಕ್ಟಿವ್ ಮಾಡ್ಕೊಂತೀವಿ, ಅಂಡ್ ಯಾವ ವರ್ಷನ್ ಬೇಕು ಅದು ತಗೊಂತೀವಿ. ಸೊ ಇದೆಲ್ಲ ಕಂಪ್ಲೀಟ್ಲಿ ಟು ಮ್ಯಾನೇಜ್ ದ ರಿಪೋರ್ಟ್ಸ್. ಸೊ ನೆಕ್ಸ್ಟ್ FI ಡಾಕ್ಯುಮೆಂಟ್ ನಂಬರ್ ರೇಂಜ್. ಸೊ ಇದೇನಕ್ಕೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಬಿಕಾಸ್ ನೀವು ಯಾವ್ದೇ ಡಾಕ್ಯುಮೆಂಟ್ ಪೋಸ್ಟ್ ಮಾಡ್ತಾ ಇದೀರಾ ಅಂದ್ರೆ ಇಟ್ ಹ್ಯಾಸ್ ಟು ಬಿ ಪಿಕ್ ಎ ಡಿಫರೆಂಟ್ ನಂಬರ್ ರೇಂಜ್. ಸೊ ಏನಕ್ಕೆ ಡಿಫರೆಂಟ್ ನಂಬರ್ ರೇಂಜ್ ನ ಪಿಕ್ ಮಾಡಬೇಕು ಅಂದ್ರೆ ದೆನ್ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ವಿಚ್ ಡಾಕ್ಯುಮೆಂಟ್ ಇಟ್ ಇಸ್. ಸೊ ಯಾವ ಡಾಕ್ಯುಮೆಂಟ್ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡ್ತಾರೆ ಬೇಸ್ಡ್ ಆನ್ ಡಾಕ್ಯುಮೆಂಟ್ ಟೈಪ್. ಸೊ ಡಾಕ್ಯುಮೆಂಟ್ ಟೈಪ್ ಅಂದಾಗ ಅಷ್ಟೇ ನಿಮ್ಗೆ ಮಲ್ಟಿಪಲ್ ಡಾಕ್ಯುಮೆಂಟ್ ಟೈಪ್ಸ್ ಇದೆ. SA ಇದೆ, AA ಇದೆ, ಅಂಡ್ KA ಇದೆ, KR ಇದೆ, ರೈಟ್. ಅಂಡ್ KZ ಇದೆ, ಅಂಡ್ DR, DA, DZ ಇದೆ. ಸೊ ಲೈಕ್ ಕಸ್ಟಮರ್ಗೆ, ವೆಂಡರ್ಗೆ. ಸೊ ಕಸ್ಟಮರ್ಗೆ ಆದ್ರೆ DA, DZ, DR ಬರುತ್ತೆ. ವೆಂಡರ್ಗೆ ಆದ್ರೆ KA, KZ, KR ಬರುತ್ತೆ. ಅಂಡ್ ಸಿಮಿಲರ್ ವೇ ಫಾರ್ GL, SA ಬರುತ್ತೆ. ಅಂಡ್ ಅಸೆಟ್ ಅಕೌಂಟಿಂಗ್ಗೆ AA. ಓಕೆ, ಸೊ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಡಾಕ್ಯುಮೆಂಟ್ ಟೈಪ್ ಇದೆ. ವೆನ್ ಇಟ್ ಕಮ್ಸ್ ಟು ಬ್ಯಾಂಕ್ ಪೇಮೆಂಟ್ ಲೈಕ್ APP, ಅಲ್ಲಿ ನಿಮಗೆ ZSRP, ಸೊ ಇದೆಲ್ಲ ಬರುತ್ತೆ. ಸೊ ಈ ತರ ಡಿಫ್ರೆಂಟ್ ಡಾಕ್ಯುಮೆಂಟ್ ಟೈಪ್ಸ್ ಇದೆ. ಸೊ ಈ ಡಾಕ್ಯುಮೆಂಟ್ ಟೈಪ್ಸ್ಗೆಲ್ಲ ನಾವು ಡಿಫರೆಂಟ್ ನಂಬರ್ ರೇಂಜಸ್ ನ ಮೇಂಟೈನ್ ಮಾಡ್ತೀವಿ, ರೈಟ್. ಸೊ ಡಿಫರೆಂಟ್ ನಂಬರ್ ರೇಂಜಸ್ ನಾವು FBN ಹೋಗ್ತೀವಿ. ಸೊ ಅಲ್ಲಿ ಹೋಗ್ಬಿಟ್ಟು 01, 02, 03 ಅಂತ ಹೇಳ್ಬಿಟ್ಟು ರೇಂಜಸ್ ನ ಕೊಟ್ಟು ಮೇಂಟೈನ್ ಮಾಡಿ ಆ ರೇಂಜಸ್ ನಾವು ಡಾಕ್ಯುಮೆಂಟ್ ಟೈಪ್ಗೆ ಅಸೈನ್ ಮಾಡ್ತೀವಿ. ಬಟ್ ಇನ್ ದ ಸ್ಟ್ಯಾಂಡರ್ಡ್ ಸಿನಾರಿಯೋಸ್ ಯು ನೋ ನೀಡ್ ಟು ಅಸೈನ್ ಡೈರೆಕ್ಟ್ಲಿ ಟು ದ ಡಾಕ್ಯುಮೆಂಟ್ ಟೈಪ್, ಬಿಕಾಸ್ ನೀವು ನಂಬರ್ ನ ಕ್ರಿಯೇಟ್ ಮಾಡಿದ್ರೆ ಸಾಕು. ಬಿಕಾಸ್ ಸ್ಟ್ಯಾಂಡರ್ಡ್ ಆಗಿ ಆಲ್ರೆಡಿ ಅಸೈನ್ ಆಗಿರುತ್ತೆ. ಇವಾಗ SA ಅಂತ ತಕ್ಷಣ 01 ಅಂತ ಪಿಕ್ ಆಗಿರುತ್ತೆ, ರೈಟ್. ಸೊ ಈ ತರ ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಇರುತ್ತೆ. ಸ್ಟಿಲ್ ಇಫ್ ಯು ವಾಂಟ್ ಟು ಡೂ ದ ಚೇಂಜಸ್ ಯು ಕ್ಯಾನ್ ಡೂ. ಓಕೆ, ಸೊ ದಟ್ ಇಸ್ ವಾಟ್ ಆಲ್ ಅಬೌಟ್ ಡಾಕ್ಯುಮೆಂಟ್ ಅಂಡ್ ಡಾಕ್ಯುಮೆಂಟ್ ನಂಬರ್. ಸೊ ಇದಾದ್ಮೇಲೆ ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್ ಅಂಡ್ ಕಾಸ್ಟ್ ಸೆಂಟರ್ ಅಕೌಂಟಿಂಗ್ ಕೂಡ ಅಷ್ಟೇ. ಸೊ ನಾನು ಸಿಮಿಲರ್ ಏನ್ ತಗೊಂಡಿದ್ದೀನಿ, ಫಾರ್ ಎಕ್ಸಾಂಪಲ್ ಇವಾಗ ಇಂಡಿಯಾದಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ನಾನು ಸೊ ನಿಮಗೆ ಬ್ಯಾಂಗ್ಳೂರ್ ಲೈಕ್ ಸ್ಟೇಟ್ ವೈಸ್ ತಗೊಂತೀನಿ ಫಸ್ಟ್. ಸೊ ಸ್ಟೇಟ್ ವೈಸ್ ತಗೊಂಡ್ಬಿಟ್ಟು ಆ ಹೈರಾರ್ಕಿ ಅಂಡರ್ ನಾನು ಸೊ ಯಾವ್ಯಾವ ಸ್ಟೇಟ್ಗೆ ಯಾವ್ಯಾವ್ದು ಪ್ರಾಫಿಟ್ ಸೆಂಟರ್ಸ್ ಬೇಕು ಅಂತ ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ಸೊ ಲೈಕ್ ನಿಮ್ಗೆ ಕರ್ನಾಟಕ ಅಂತ ಬಂದಾಗ ಅದ್ರ ಅಂಡರ್ ನಮ್ದು ಬ್ಯಾಂಗ್ಳೂರ್, ಮೈಸೂರು, ತುಮಕೂರು. ಇದು ಸಿಂಪಲ್ ಎಕ್ಸಾಂಪಲ್ ಹೇಳ್ತಾರಂತ. ಸೊ ಬಿಸ್ನೆಸ್ ಇದೇ ತರ ಇರಬೇಕು ಅಂತ ಏನಿಲ್ಲ. ಸೊ ದೇ ಕ್ಯಾನ್ ಹ್ಯಾವಿಂಗ್ ಮಲ್ಟಿಪಲ್ ಬ್ರಾಂಚಸ್ ಇನ್ ಬ್ಯಾಂಗ್ಳೂರ್, ರೈಟ್. ಸೊ ಬ್ಯಾಂಗ್ಳೂರಲ್ಲಿ ಮಲ್ಟಿಪಲ್ ಬ್ರಾಂಚಸ್ ಇರುತ್ತೆ. ಅಂಡ್ ಮೋರ್ ಓವರ್ ದೇ ಡೋಂಟ್ ಹ್ಯಾವ್ ಬ್ರಾಂಚ್ ಇನ್ ಮೈಸೂರು. ಓಕೆ, ದೇ ವುಡ್ ಹ್ಯಾವ್ ಬಿನ್ ಎನಿ ಬ್ರಾಂಚಸ್ ಇನ್ ತುಮಕೂರು ಆಸ್ ವೆಲ್, ರೈಟ್. ಸೊ ಈ ತರ ಬ್ರಾಂಚಸ್ ಅಲ್ಲಿ ಇಲ್ಲದೆ ಇರಬಹುದು. ಬಟ್ ಸ್ಟಿಲ್ ನಾನು ಎಕ್ಸಾಂಪಲ್ಗೋಸ್ಕರ ನಿಮ್ಗೆ ಈಸಿಯಾಗಿ ಅದು ಕನ್ವೆ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಜಸ್ಟ್ ಡಿಸ್ಟ್ರಿಕ್ಟ್ಸ್ ವೈಸ್ ನಿಮಗೆ ಪ್ರಾಫಿಟ್ ಸೆಂಟರ್ಸ್ ನ ತಗೊಂಡಿದ್ದೀನಿ. ಸೊ ಸಿಮಿಲರ್ ವೇ ನಾನೇನ್ ಮಾಡಿದ್ದೀನಿ, ಸೊ ಲೈಕ್ ಬ್ಯಾಂಗ್ಳೂರ್ ಅಂಡರ್ಲಿ, ಮೈಸೂರು ಅಂಡರ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಾಸ್ಟ್ ಸೆಂಟರ್ಸ್ ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಕನ್ಸಿಡರ್ ಇಟ್ ಇಸ್ ತಾಲೂಕ್ ಲೆವೆಲ್ಸ್. ನಾನು ಎಕ್ಸಾಂಪಲ್ ಹೇಳ್ತಾರೆ, ಅದೇ ತರ ಇರಬೇಕು ಅಂತ ಕೂಡ ಏನಿಲ್ಲ. ಓಕೆ, ಸೊ ವೆನ್ ಇಟ್ ಕೇಮ್ಸ್ ಟು ದ ಆರ್ಗ್ ಸ್ಟ್ರಕ್ಚರ್, ಸೊ ಇಟ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಕ್ಲೈಂಟ್ ರಿಕ್ವೈರ್ಮೆಂಟ್, ಬಿಸ್ನೆಸ್ ರಿಕ್ವೈರ್ಮೆಂಟ್. ಯು ನೋ ನೀಡ್ ಟು ಬಾದರ್ ಅಬೌಟ್ ದಿಸ್, ಬಟ್ ಯು ಶುಡ್ ಬಿ ಬಾದರ್ ಹೌ ಯು ಹ್ಯಾವ್ ಟು ಡೂ ದ ಕಾನ್ಫಿಗರೇಷನ್. ಸೊ ಯಾವ ತರ ಕಾನ್ಫಿಗರೇಷನ್ ಮಾಡಬೇಕು ಅಂತ ಗೊತ್ತಿರಬೇಕು ಅಷ್ಟೇ. ಸೊ ಬೇಸ್ಡ್ ಆನ್ ದ ಕ್ಲೈಂಟ್ ರಿಕ್ವೈರ್ಮೆಂಟ್ ನೀವು ಡಿಸೈನ್ ಮಾಡೋದು. ಸೊ ದೇ ವಿಲ್ ಪ್ರೊವೈಡ್ ದ ಡೀಟೇಲ್ಸ್. ಓಕೆ, ಸೊ ಯು ಶುಡ್ ಆಸ್ಕ್ ದೆಮ್. ಸೊ ನಿಮ್ಗೆ ಯಾವ ಲೆವೆಲ್ ಅಲ್ಲಿ ರಿಪೋರ್ಟ್ಸ್ ಬೇಕು. ಸೊ ಇವಾಗ ಆ ಕ್ಷೇತ್ರ ಯಾವ ತರ ರಿಪೋರ್ಟ್ಸ್ ಜನರೇಟ್ ಮಾಡ್ತಾ ಇದ್ದೀರಾ. ಸೊ ನೀವು ರೆವಿನ್ಯೂ ಎಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀರಾ. ಅಂಡ್ ವೆನ್ ಇಟ್ ಕೇಮ್ಸ್ ಟು ದ ಕಾಸ್ಟ್ ಸೆಂಟರ್, ಕಾಸ್ಟ್ ಸೆಂಟರ್ಸ್ ಪಿಕ್ಚರ್ ಯಾವುದೇ ನಿಮಗೆ ERP ಟೂಲ್ ಅಲ್ಲೂ ಇರೋದೇ ಇಲ್ಲ, ಪ್ರಾಫಿಟ್ ಸೆಂಟರ್, ಕಾಸ್ಟ್ ಸೆಂಟರ್ದು. ಓಕೆ, ಸೊ ಈ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ SAP ಇರೋದ್ರಿಂದ ಅವ್ರಿಗೆ ಐಡಿಯಾ ಇಲ್ಲ ಅದನ್ನು ಕೂಡ ಯು ಶುಡ್ ಎಕ್ಸ್ಪ್ಲೈನ್. ಸೊ ವಾಟ್ ಇಸ್ ದ ಪರ್ಪಸ್ ಆಫ್ ಪ್ರಾಫಿಟ್ ಸೆಂಟರ್ ಅಂಡ್ ಕಾಸ್ಟ್ ಸೆಂಟರ್. ಓಕೆ, so after that, I have created a GL accounts in FS00. So there I have already explained, right? So which group you are creating under which type. So whether it's the balance sheet type, whether it's the P&L type, whether it's a bank accounts, whether it's a secondary cost elements. So normal accounting groups, so when the accounting groups, we have already created accounting groups, right? So based on this accounting groups, we have created a
GL ಅಕೌಂಟ್ ಅಂಡ್ ಬೇಸ್ಡ್ ಆನ್ ದಿಸ್ ನಂಬರ್ ಎಂಟ್ರೀಸ್. ಸೊ ಈ ನಂಬರ್ ಎಂಟ್ರೀಸ್ ಪ್ರಕಾರ ನಾವೇನ್ ಮಾಡಿದ್ವಿ, GL ಅಕೌಂಟ್ ನ FS ಡಬಲ್ಸ್ ಅಂತ ಕ್ರಿಯೇಟ್ ಮಾಡಿದ್ವಿ. ಸೊ ಇದಾದ್ಮೇಲೆ ಟೋಲರೆನ್ಸ್ ಅಗೇನ್ ವಿ ಆರ್ ಕ್ರಿಯೇಟೆಡ್ ದ ಟೋಲರೆನ್ಸ್ ಲಿಮಿಟ್ ಫಾರ್ GL ಅಕೌಂಟ್ ಅಂಡ್ ಎಂಪ್ಲಾಯೀಸ್. ಓಕೆ, ಸೊ ಈಗ ನಾನು ಜಸ್ಟ್ ಒಂದು ಕಂಪನಿ ಕೋಡ್ಗೆ ಒಂದು ಟೋಲರೆನ್ಸ್ ಒಂದು ಕ್ರಿಯೇಟ್ ಮಾಡ್ಬಿಟ್ಟಿದ್ದೆ. ಇಟ್ ಇಸ್ ಸೊ ಜಸ್ಟ್ ಒಂದು ಕಂಪನಿ ಕೋಡ್ಗೆ ಒಂದು ಟೋಲರೆನ್ಸ್ ಗ್ರೂಪ್ ಮಾಡಿದ್ದೆ. ಸೊ ಅದಾದ್ಮೇಲೆ ವಿ ಹ್ಯಾವ್ ಸೆಗ್ರಿಗೇಟೆಡ್ ಫಾರ್ ದ GL ಅಕೌಂಟ್ ಅಂಡ್ ಎಂಪ್ಲಾಯೀಸ್. ಸೊ ಎಂಪ್ಲಾಯೀಸ್ ಕೂಡ ಸೇಮ್ ಅದೇ ನೇಮಿಂಗ್ ಕನ್ವೆನ್ಷನ್ ತಗೊಂಡಿದ್ದೀನಿ. ಇಫ್ ಯು ವಾಂಟ್ ಟು ಕ್ರಿಯೇಟ್ ಡಿಫರೆಂಟ್ ಯು ಕ್ಯಾನ್ ಕ್ರಿಯೇಟ್. And CO versions always will be maintain 00. I mean 0 CO versions. Okay, so it's the standard CO version. ಸೊ ಇದಾದ್ಮೇಲೆ ನಿಮಗೆ ಡಾಕ್ಯುಮೆಂಟ್ಸ್ ಬಿಟ್ಟು ಇದು ಕೂಡ ನೀವು ಓಕೆ ಕೆಪಿಲಿ ಪಾತಲ್ಲಿ ಹೋಗಿದ್ರೆ SAMG ಸೊ SAMG ಸಿಗುತ್ತೆ. ಓಕೆ, ಸೊ ಐ ಡೋಂಟ್ ನೋ ದ ಟೀಪು, ಸೊ ಯು ಕ್ಯಾನ್ ಚೆಕ್ ಇಟ್ಸ್ ಇನ್ ಗೂಗಲ್. ಓಕೆ, ಸೊ ಗೂಗಲ್ ಚೆಕ್ ಮಾಡಬೇಕು. ವೆನ್ ಇಟ್ ಕೇಮ್ಸ್ ಟು ದ ಡಾಕ್ಯುಮೆಂಟ್ಸ್ ಸ್ಪ್ಲಿಟ್ಟಿಂಗ್ಸ್ ಅಗೇನ್ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್ ದ ಆಕ್ಟಿವ್ ಪ್ಯಾಸಿವ್ ಅಂಡ್ ಝೀರೋ ಬ್ಯಾಲೆನ್ಸ್ ಕ್ಲಿಯರಿಂಗ್. ಸೊ ಇದರಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ನಿಮಗೆ ಎಕ್ಸಾಂಪಲ್ ಕೂಡ ಕೊಟ್ಟಿದೆ. ವೆನ್ ಯು ವಿಲ್ ರೈಸ್ ಅನ್ ಇನ್ವಾಯ್ಸ್ ಅಗೇನ್ಸ್ಟ್ ದ ವೆಂಡರ್. ಸೊ ವೆಂಡರ್ ಅಗೇನ್ಸ್ಟ್ ಇನ್ವಾಯ್ಸ್ ರೈಸ್ ಮಾಡಿದಾಗ ಇಫ್ ಯು ಆರ್ ರೈಸಿಂಗ್ ಫಾರ್ ದ ಡಿಫರೆಂಟ್ ಪ್ರಾಫಿಟ್ ಸೆಂಟರ್ಸ್ ಇನ್ವಾಯ್ಸ್, ಸೊ ದಟ್ ಟೈಮ್ ಇಟ್ ಶುಡ್ ಬಿ ಸ್ಪ್ಲಿಟ್ ಅಂಡರ್ ದ ಪ್ರಾಫಿಟ್ ಸೆಂಟರ್ಸ್ ಲೆವೆಲ್. ಓಕೆ, ಸೊ ಪ್ರಾಫಿಟ್ ಸೆಂಟರ್ ಲೆವೆಲ್ಗೆ ಸ್ಪ್ಲಿಟ್ ಆಗಬೇಕು. ದೆನ್ ಸೊ ವೆನ್ ವಿಲ್ ಡೂ ದ ಪೇಮೆಂಟ್ ಇಟ್ ಶುಡ್ ಬಿ ಕ್ಲಿಯರ್ ಅಗೇನ್ಸ್ಟ್ ದಟ್ ಪ್ರಾಫಿಟ್ ಸೆಂಟರ್. Okay, so that is what active and passive splitting is. Then when it comes to the zero balance clearing, it is only for the clearing the net off clearing ಮಾಡೋದಕ್ಕೆ. ಸೊ ಯಾವ ತರ ಅಂದ್ರೆ ಇವಾಗ ನಾವು ಪ್ರಾಫಿಟ್ ಸೆಂಟರ್ ಲೆವೆಲ್ ಪೋಸ್ಟಿಂಗ್ ಮಾಡಿರ್ತೀವಿ. ಓಕೆ, ಸೊ ಇಟ್ ವಿಲ್ ಬಿ ಅನ್ ಎಕ್ಸ್ಪೆನ್ಸಸ್ ಓನ್ಲಿ. ಸೊ ನಿಮಗೆ ಅದೆಲ್ಲ ನಾಕ್ ಆಫ್ ಆಗಿರುತ್ತೆ ಬ್ಯಾಂಕ್ ಅಕೌಂಟ್ಗೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಾಕ್ ಆಫ್ ಆಗಿರುತ್ತೆ. ಸೊ ಇಟ್ ವಿಲ್ ಬಿ ನಾಕ್ ಆಫ್ ಇನ್ ದ ಮೈನ್ ಬ್ಯಾಂಕ್ ಅಕೌಂಟ್. ಸೊ ದೆನ್ ಅಗೇನ್ ಇಫ್ ಯು ವಾಂಟ್ ಟು ನಾಕ್ ಆಫ್ ದಟ್ ಅಂಡ್ ಡೆಬಿಟ್ ಅಂಡ್ ಕ್ರೆಡಿಟ್ ನ ಕ್ಲಿಯರ್ ಮಾಡಬಹುದು. ಸೊ ದಟ್ ಇಸ್ ವಾಟ್ ವಿ ಕಾಲ್ಡ್ ಝೀರೋ ಬ್ಯಾಲೆನ್ಸ್ ಕ್ಲಿಯರ್. ಓಕೆ, ಸೊ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಕಾನ್ಫಿಗರೇಷನ್ಸ್ ನಿಮ್ಗೆ ಗೊತ್ತಿದ್ರೆ ಸಾಕು. ಐ ಆಲ್ರೆಡಿ ಎಕ್ಸ್ಪ್ಲೇನ್ ದಟ್ ಪ್ರಾಪರ್ಲಿ. ಓಕೆ, ಸೊ ಡಾಕ್ಯುಮೆಂಟ್ ಪೋಸ್ಟಿಂಗ್ಸ್ ಬಂದ್ಬಿಟ್ಟು FBC ಸ್ಟಿಲ್ ಮಾಡಿದ್ವಿ ನಾವು. ಯಾವ ತರ ಡೆಬಿಟ್ ಅಂಡ್ ಕ್ರೆಡಿಟ್ ಪೋಸ್ಟಿಂಗ್ಸ್ ಮಾಡಬೇಕು. ಅಂಡ್ ಇಟ್ ವಿಲ್ ಬಿ ಗೆಟಿಂಗ್ ಕ್ರೆಡಿಟ್ ವೆನ್ ಯು ಆರ್ ಡೂಯಿಂಗ್ ಬುಕಿಂಗ್ ಇನ್ ಎಕ್ಸ್ಪೆನ್ಸಸ್ ಲೈಕ್ ರೆಂಟ್ ಆರ್ ವಾಟರ್ ಚಾರ್ಜಸ್, ಎಲೆಕ್ಟ್ರಿಕ್ ಚಾರ್ಜಸ್. ಓಕೆ, ಸೊ ದಟ್ ಟೈಮ್ ದ ರೆಂಟ್ ಅಕೌಂಟ್ ಡೆಬಿಟ್ ಟು ದ ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ ಅಲ್ಲಿ ನಾವು 3 ಡಿಫರೆಂಟ್ GLs ಇರುತ್ತೆ. ಸೊ ಲೈಕ್ ಮೈನ್ ಬ್ಯಾಂಕ್ ಅಕೌಂಟ್ ಅಂಡ್ ಔಟ್ ಗೋಯಿಂಗ್ ಅಂಡ್ ಇನ್ಕಮಿಂಗ್. So when it comes to the expenses which you are booking, then it will be an outgoing bank account payment. So that the expenses account debit to the outgoing bank GL. So expenses, so either water bill, either electric charges or rent, whatever it is. Okay, expenses account debit to the bank outgoing GL account. ಓಕೆ, ಸೊ ಅದಾಯ್ತು. ಎಂಟ್ರೀಸ್ ಆದ್ಮೇಲೆ ಈ ಪರ್ಟಿಕ್ಯುಲರ್ ಎಂಟ್ರೀಸ್ ಏನ್ ಮಾಡಿರ್ತೀರಾ, ಸೊ ದಟ್ ಟೈಮ್ ಸೊ ಇಟ್ ಶುಡ್ ಬಿ ಟ್ರಿಗರ್ ಟು ದ GLs, ರೈಟ್? ಸೊ GL ಅಗೇನ್ಸ್ಟ್ ಬ್ಯಾಲೆನ್ಸ್ ಕೂಡ ಚೆಕ್ ಮಾಡಬಹುದು. ದಟ್ ವಿಲ್ ಚೆಕ್ ಇನ್ FBL 3. ಸೊ ದಟ್ ಇಸ್ ಫಾರ್ ದ GL ಅಕೌಂಟ್ ಲೈನ್ ಐಟಮ್ ದಿಸ್. ಸೊ ಇದಾದ್ಮೇಲೆ ನಾವು ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಅದ್ರ ಆಕ್ಸಸ್ ಸೀಕ್ವೆನ್ಸ್, ಕಂಡೀಷನ್ ಟೈಪ್ಸ್ ಅಂಡ್ ಟ್ಯಾಕ್ಸ್ ಪ್ರೊಸೆಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ವೆನ್ ಇಟ್ ಕೇಮ್ಸ್ ದ ಆಕ್ಸಸ್ ಸೀಕ್ವೆನ್ಸ್, ದಿಸ್ ಇಸ್ ಫಾರ್ ಓನ್ಲಿ ದ ಸೀಕ್ವೆನ್ಸ್ ಲೆವೆಲ್. ಸೊ ಆಕ್ಸಸ್ ಸೀಕ್ವೆನ್ಸ್ ಲೆವೆಲ್, ದಿಸ್ ಇಸ್ ನಾಟ್ ಲೈಕ್ so there is no direct impact on the business. Okay, but it is only the useful to do the configuration. So configurations ಗೆ ಯೂಸ್ ಆಗಬೇಕು. ಸೊ ಆಕ್ಸಸ್ ಸೀಕ್ವೆನ್ಸ್, ಸೊ ಯಾವ ತರ ನೀವು ಟ್ಯಾಕ್ಸ್ ಪ್ರೊಸೀಜರ್ಸ್ ನೆಲ್ಲ ಮೇಂಟೈನ್ ಮಾಡ್ತೀರಾ, ಸೊ ಎಲ್ಲಿ ಅಸೈನ್ಮೆಂಟ್ ಮಾಡ್ತೀರಾ, ಸೊ ಅದು ಯಾವ ತರ ವರ್ಕ್ ಆಗುತ್ತೆ, ಸೊ ಇದಕ್ಕೆಲ್ಲ ಒಂದು ಸೊ ಆಕ್ಸಸ್ ಸೀಕ್ವೆನ್ಸ್ ನಾವು ಮೇಂಟೈನ್ ಮಾಡ್ಬೇಕು ಸಿಸ್ಟಮ್ ಅಲ್ಲಿ. ಓಕೆ, ಸೊ ಅದಕ್ಕೋಸ್ಕರ ನಾವು ಆಕ್ಸಸ್ ಸೀಕ್ವೆನ್ಸ್ ನ ಯೂಸ್ ಮಾಡಿದ್ವಿ. ಸೊ ಇದು ಏನಕ್ಕೆ ಮೇನ್ಲಿ ಅಂದ್ರೆ ಸಿಸ್ಟಮ್ ವ್ಯಾಲಿಡೇಟ್ ಮಾಡುತ್ತೆ ಅಷ್ಟೇ. ಏನೇನ್ ಕಂಡೀಷನ್ ರೆಕಾರ್ಡ್ಸ್ ಎಲ್ಲ ಹಾಕಿರ್ತೀವಿ, ಲೈಕ್ ಪ್ರೈಸಿಂಗ್ಸ್ ಇರ್ಬೋದು, ಟ್ಯಾಕ್ಸಸ್ ಇರ್ಬೋದು, ಲೈಕ್ ಡಿಸ್ಕೌಂಟ್ಸ್ ಏನಾದ್ರು ಇದ್ರೆ ಡಿಸ್ಕೌಂಟ್ಸ್ ಇರ್ಬೋದು. ಓಕೆ, ಫಾರ್ ದ ಸ್ಪೆಸಿಫಿಕ್ ಕಂಡೀಷನ್ ಟೈಪ್ಸ್ ನಿಮಗೆ ಸೊ ಯಾವ ತರ ಅದು ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಆಕ್ಸಸ್ ಸೀಕ್ವೆನ್ಸ್ ನ ಮೇಂಟೈನ್ ಮಾಡುತ್ತೆ. ಓಕೆ, ಸೊ ಆಕ್ಸಸ್ ಸೀಕ್ವೆನ್ಸ್ ಆದ್ಮೇಲೆ ನಿಮಗೆ ಕಂಡೀಷನ್ ಟೈಪ್ಸ್ ಬಂದ್ಬಿಟ್ಟು ಸೊ ನೀವು ಏನೇನ್ ಕಂಡೀಷನ್ಸ್ ನ ಮೇಂಟೈನ್ ಮಾಡ್ತೀರಾ ಬೇಸ್ಡ್ ಆನ್ ದ ಕಂಡೀಷನ್ ಟ್ರಾನ್ಸಾಕ್ಷನ್ ಅಕೌಂಟಿಂಗ್ ಕೀಸ್ ವೈಸ್ ಏನೇನ್ ಕಂಡೀಷನ್ಸ್ ಡಿಫೈನ್ ಮಾಡ್ತೀರಾ ಅನ್ನೋದಕ್ಕೋಸ್ಕರ ನಾವು ಡಿಫೈನ್ ಕಂಡೀಷನ್ ಟೈಪ್ಸ್ ನ ಮಾಡ್ಬೇಕಾಗುತ್ತೆ. ಪರ್ಟಿಕ್ಯುಲರ್ ಡಿಫ್ರೆಂಟ್ ಟೈಪ್ಸ್ ನ ನಾವು ಡಿಫೈನ್ ಮಾಡ್ತಾ ಹೋಗ್ತೀವಿ. ಬೇಸ್ಡ್ ಆನ್ ದ ಟೈಪ್ಸ್ ಏನಾಗುತ್ತೆ ಕ್ಯಾಲ್ಕುಲೇಷನ್ ವಿಲ್ ಬಿ ಡಿಫೈನ್. ಸೊ ಅದಾದ್ಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಪ್ರೊಸೀಜರ್ಸ್ ಇರುತ್ತೆ. ಸೊ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಪ್ರೊಸೀಜರ್ಸ್ ಅಲ್ಲಿ ಅಗೈನ್ ನಿಮಗೆ ಸೊ ಬೇಸ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಆಗಬೇಕು. ಅಗೇನ್ಸ್ಟ್ ವಿಚ್ ಅಕೌಂಟ್ ಟೈಪ್ ಇಟ್ ಶುಡ್ ಬಿ ಟ್ರಿಗರ್. ಓಕೆ, ಅಂಡ್ GST ಲೈಕ್ SGST, CGST ಡಿಫ್ರೆಂಟ್ ಸೊ ಅಕೌಂಟಿಂಗ್ ಸೊ ಕಂಡೀಷನ್ ಟೈಪ್ಸ್ ಇರುತ್ತಲ್ಲ, ಸೊ ಅದಕ್ಕೆಲ್ಲ ಬೇಸ್ಡ್ ಆನ್ ದಟ್ ವಿ ಹ್ಯಾವ್ ಟು ಡಿಫೈನ್ ದ ಟ್ಯಾಕ್ಸ್ ಪ್ರೊಸೀಜರ್ಸ್. ಸೊ ಇದಾದ್ಮೇಲೆ ನಾನು GL ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿದ್ವಲ್ಲ ಟ್ಯಾಕ್ಸ್ ರಿಲೇಟೆಡ್ ಲೈಕ್ ಇನ್ಪುಟ್ ಅಂಡ್ ಔಟ್ಪುಟ್ ಟ್ಯಾಕ್ಸ್. ಸೊ ಬೇಸ್ಡ್ ಆನ್ ದಟ್ ಐ ಹ್ಯಾವ್ ಅಸೈನ್ಡ್ ದ GL ಅಕೌಂಟ್ಸ್ in OB40 and we have to use that SAMG also. And then the tax procedure we should be assigned to the country, then only it will be calculate the tax. So that will do it in OBBG. ಸೊ ಆಫ್ಟರ್ ದಟ್ ಟ್ಯಾಕ್ಸ್ ಅಕೌಂಟಿಂಗ್ ಕೀಸ್ OBCN ಅಲ್ಲಿ ಅಥವಾ OB40, OBCN ಅಂಡ್ SAMG ಏನಿದೆ ಸೊ ಅದ್ರಲ್ಲಿ ನಾವು ಡಿಫೈನ್ ಮಾಡ್ತೇವೆ. ಸೊ ಇದಾದ್ಮೇಲೆ ನಾವು ಟ್ಯಾಕ್ಸ್ ಕೋಡ್ ಕ್ರಿಯೇಷನ್ಸ್ ಮಾಡಿದ್ವಿ FTXP. ಸೊ ಇದ್ರಲ್ಲಿ ನಾವು ಟ್ಯಾಕ್ಸ್ ಕೋಡ್ ಕ್ರಿಯೇಷನ್ಸ್ ಮಾಡು ಲೈಕ್ ಪರ್ಸೆಂಟೇಜ್ ಸ್ಪ್ಲಿಟ್ ಮಾಡಿದ್ವಿ. ಓಕೆ, ಸೊ ಇನ್ಪುಟ್ CGST ಎಷ್ಟು, ST ಎಷ್ಟು, ಅಂಡ್ ವೆನ್ ಇಟ್ ಕೇಮ್ಸ್ ಟು ದ IGST ಸೊ ಯಾವ ತರ ಡಿಫೈನ್ ಮಾಡಬೇಕು. ಓಕೆ, ಸೊ ಇದನ್ನು ಕೂಡ ನಾನು ಡಿಫೈನ್ ಮಾಡಿದ್ದೀನಿ. ಓಕೆ,
ಸೊ ಟ್ಯಾಕ್ಸ್ ಅಕೌಂಟ್ಸ್ ಇವಾಗ ನಾನು IGST ಮೇ ಬಿ ಆಡ್ ಮಾಡಿಲ್ಲ ಅನ್ಸುತ್ತೆ, ಯು ಕ್ಯಾನ್ ಕ್ರಿಯೇಟ್ ಇಟ್ ಸೈನ್ ಮೇಲೆ ರೈಟ್. ಸೊ ಬಿಕಾಸ್ ಈಗ ಇನ್ಪುಟ್ ಟ್ಯಾಕ್ಸ್ ಅಂತ ಬಂದಾಗ ನಾನು ಲೈಕ್ 5% ಅಂತ ತಗೊಂಡಿದ್ದೀನಿ ಅಂದಾಗ 2.5% ವಿಲ್ ಬಿ ದ SGST and 2.5% will be the CGST, right? So when it comes to the interstate transactions, so ಅವಾಗ you have to create a separate separate tax codes. ಸೊ ಸಪರೇಟ್ ಟ್ಯಾಕ್ಸ್ ಕೋಡ್ಸ್ ಬಂದಾಗ ನೀವು ಅದೇ ಏನಂತ ಇವಾಗ A1 B1 ತಗೊಂಡಿದ್ರಲ್ಲ ಅದೇ ತರ ನೀವು ಬೇರೆ ಇನ್ಪುಟ್ ಲೈಕ್ ಇವಾಗ IGST ಇಂದಾಗ I1 I2 ಈ ತರ ತಗೋಬಹುದು. ಸೊ I1 I2 I3 ಅಂಡ್ O1 O2 O3 ತಗೊಂಡು ಸೊ I1 I2 I3 ನೀವು ಡೈರೆಕ್ಟ್ ಪರ್ಸೆಂಟೇಜ್ 5% 18% ಡೈರೆಕ್ಟ್ ಒಂದೇ ಸಿಂಗಲ್ ಪರ್ಸೆಂಟೇಜ್ ನೋ ನೀಡ್ ಟು ಸ್ಪ್ಲಿಟ್ ಫಾರ್ CGST ಅಂಡ್ SGST. ಓಕೆ, ಸೊ IGST ಗೆ ಡೈರೆಕ್ಟ್ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಟ್ಯಾಕ್ಸ್ ಕಾನ್ಫಿಗರೇಷನ್. ಸ್ಟಿಲ್ ನಾವು ನಾನೇನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸೊ ಇದನ್ನೆಲ್ಲ ನಾನು ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಇದ್ರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದೆಯಾ ಲೈಕ್ ಹೈರಾರ್ಕಿ ಲೆವೆಲ್ ಅಲ್ಲಿ? ಕಾನ್ಫಿಗರೇಷನ್ಸ್ ಲೆವೆಲ್ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದು ವಿಡಿಯೋದಲ್ಲಿ ಕೂಡ ಇರುತ್ತೆ. ಸೊ ಸ್ಟಿಲ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಐ ವಿಲ್ ಎಕ್ಸ್ಪ್ಲೇನ್. ಓಕೆ ಅಭಿಷೇಕ್, ಥ್ಯಾಂಕ್ ಯು. ಓಕೆ, ಸೊ ಏನಾದ್ರು ಡೌಟ್ಸ್ ಇದ್ರೆ ನೋ ವರೀಸ್, ಇವಾಗ ನೀವು ಕೇಳಲಿಕ್ಕೆ ನಾನು ಒಂದ್ಸಲ ರಿಪೀಟ್ ಮಾಡ್ಕೊಟ್ಟಿದ್ದೀನಿ ಅಷ್ಟೇ, ಯಾವ ತರ ವರ್ಕ್ ಆಗುತ್ತೆ ಇದೆಲ್ಲ ಕಂಪ್ಲೀಟ್ ಆಗಿ ಅಂತ. ಓಕೆ, ಸೊ ನಿಮ್ಗೆ ನೋಡಿ, ಸೊ ಇವಾಗ ಕಾಂಪೋನೆಂಟ್ಸ್ ನಾನು ಏನೇನು ಆಬ್ಜೆಕ್ಟ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ, ಸೊ ವಿಚ್ ಇಸ್ ಮ್ಯಾಂಡೇಟರಿ ಅಂಡ್ ಕಾಮನ್ ಇನ್ ದ ಬಿಸ್ನೆಸ್. ಓಕೆ, ಸೊ ನಿಮ್ಗೆ SAP ಅಂತ ಬಂದಾಗ ನಾಟ್ ಓನ್ಲಿ ದೀಸ್ ಕಾನ್ಫಿಗರೇಷನ್ಸ್. ನೀವು SAP ಸ್ಕ್ರೀನ್ ಓಪನ್ ಮಾಡಿದ ತಕ್ಷಣ ಸಿಂಪ್ಲಿ ಲೆಟ್ ಮಿ ಲಾಗಿನ್. ಸೊ ನೀವು SPRO ಅಥವಾ SME ಹೋದಾಗ ಯು ಕ್ಯಾನ್ ಸಿ ಮಲ್ಟಿಪಲ್ ಕಾನ್ಫಿಗರೇಷನ್ಸ್. ಸೊ ಇದರಲ್ಲಿ ನೀವು ಎಲ್ಲಾ ಕಾನ್ಫಿಗರೇಷನ್ಸ್ ನೀವು ಕಲಿಯೋದಿಲ್ಲ, ವಿಚ್ ಬಿಲಾಂಗ್ಸ್ ಟು ದ ಫೈನಾನ್ಸ್ ಮಾಡ್ಯೂಲ್ ಅಂಡ್ ಕಂಟ್ರೋಲಿಂಗ್. ಸೊ ಅದ್ರಲ್ಲಿ ನಿಮಗೆ ಮ್ಯಾಂಡೇಟರಿ ಕಾಮನ್ ಆಗಿ ಯೂಸ್ ಮಾಡೋದೆಲ್ಲ ಕಲಿತಾ ಹೋಗ್ತೀವಿ. ನೀವು ಕಂಪ್ಲೀಟ್ ಎಲ್ಲರೂ ಕಲಿಯೋದಕ್ಕಾಗಲ್ಲ. ಓಕೆ, ಸೊ ಇಫ್ ಯು ವಾಂಟ್ ಟು ಲೈಕ್ ಲರ್ನ್ ಕಂಪ್ಲೀಟ್ಲಿ ಈಚ್ ಅಂಡ್ ಎವ್ರಿ ಆಬ್ಜೆಕ್ಟ್ಸ್ ಮೀನ್ಸ್ ಇಟ್ ವಿಲ್ ಟೇಕ್ ಮೋರ್ ದೆನ್ 1 year. ಓಕೆ, ನಾಟ್ ಇವನ್ ಮೋರ್ ದೆನ್, ಇಟ್ ವಿಲ್ ಟೇಕ್ ಮೋರ್ ದೆನ್ ದಟ್. ಓಕೆ, 1 year ಕೂಡ ಆಗೋದಿಲ್ಲ. ಓಕೆ, ಸೊ ಯಾವ ತರ ಅಂತ ಹೇಳ್ತೀನಿ ನೋಡಿ. ಸೊ ನಿಮಗೆ ಫೈನಾನ್ಷಿಯಲ್ ಅಕೌಂಟಿಂಗ್ ಹೋದ ತಕ್ಷಣ ಫೈನಾನ್ಷಿಯಲ್ ಅಕೌಂಟಿಂಗ್ ಗ್ಲೋಬಲ್ ಸೆಟ್ಟಿಂಗ್ಸ್ ಹೋಗೋದು. ಈ ಗ್ಲೋಬಲ್ ಸೆಟ್ಟಿಂಗ್ಸ್ ನೋಟ್ಸ್ ನ ಓಪನ್ ಮಾಡಿದ್ರೆ ಸೊ ವಿಲ್ ಗೆಟ್ ಅಗೈನ್ ನಂಬರ್ ಆಫ್ ಲೈಕ್ 10 15 ಅಗೈನ್ ದಟ್ ರಿವೈಸ್ ಹೈರಾರ್ಕೀಸ್. ಅಂಡ್ ನೆಕ್ಸ್ಟ್ ಲೆವೆಲ್ ಲೆಡ್ಜರ್ಸ್ ಹೋದ್ರೆ ಅಗೈನ್ ಯು ವಿಲ್ ಗೆಟ್, ಅಂಡ್ ಫೀಲ್ಡ್ಸ್ ಹೋದ್ರೆ ಅಗೈನ್ ಯು ವಿಲ್ ಗೆಟ್. ಅಂಡ್ ಈ ತರ ಓರಂಗೆ ಸೊ ಅಗೈನ್ ಡಿಫ್ರೆಂಟ್ ಹೈರಾರ್ಕೀಸ್ ಇದ್ದೇ ಇರುತ್ತೆ. ಸೊ ಇದೆಲ್ಲ ಕಂಪ್ಲೀಟ್ಲಿ ನೀವು ಎಕ್ಸ್ಪ್ಲೈನ್ ಕಂಪ್ಲೀಟ್ಲಿ ತಿಳ್ಕೋಬೇಕು ಅಂದ್ರೆ ಇಟ್ ವಿಲ್ ಟೇಕ್ ಮೋರ್ ದೆನ್ 1 year. ಓಕೆ, ಸೊ 1 year ಕೂಡ ಆಗುತ್ತೆ. ಸೊ ತುಂಬಾ ಟೈಮ್ ಬೇಕು. ಅಂಡ್ ಮೋರ್ ಓವರ್ ಏನ್ ಗೊತ್ತಾ, ಸಿ ಕಂಪ್ಲೀಟ್ಲಿ SAP ಈ ಫಿಕೋದೇನಿದೆ, ಸೊ ಇದು ಎಲ್ಲದನ್ನು ಎಲ್ಲ ಬಿಸ್ನೆಸ್ ಯಾರು ಯೂಸ್ ಮಾಡಬೇಕು, ಬಟ್ ಎಲ್ಲಾ ಬಿಸ್ನೆಸ್ ಅವರು ಕಾಮನ್ ಆಗಿ ಏನ್ ಯೂಸ್ ಮಾಡ್ತಾರೆ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಕಂಪ್ಲೀಟ್ ಆಗಿ ನಿಮ್ಗೆ ಸ್ಪೆಸಿಫಿಕ್ ಯೂಸರ್ ರಿಕ್ವೈರ್ಮೆಂಟ್ ಆಗಿ ಯೂಸ್ ಮಾಡೋದು ಅದೆಲ್ಲ ನಿಮ್ಗೆ ಕೇಳೋದು ಇಲ್ಲ. ಸೊ ಬೇಸ್ಡ್ ಆನ್ ಯೂಸರ್ ರಿಕ್ವೈರ್ಮೆಂಟ್, ವೆದರ್ ನೀವು ಪ್ರೀವಿಯಸ್ ಪ್ರಾಜೆಕ್ಟ್ ಮಾಡಿರ್ಬೋದು ಮಾಡದೇ ಇರ್ಬೋದು, ದಟ್ ಡಸಂಟ್ ಮ್ಯಾಟರ್. ಓಕೆ, ಸೊ ಅದನ್ನ ನಿಮ್ಗೆ ಮೇನ್ ಆಗಿ ಏನ್ ಬೇಕು, ಇವಾಗ ಫೀಲ್ಡ್ಸ್ ಅಂತ ಬಂದಾಗ ನಿಮ್ಗೆ ಯಾವ ಫೀಲ್ಡ್ಸ್ ಬೇಕು, ಸ್ಟ್ಯಾಂಡರ್ಡ್ ಫೀಲ್ಡ್ಸ್, ಕಸ್ಟಮ್ ಫೀಲ್ಡ್ಸ್ ಅವೆಲ್ಲ ಏನು ಬೇಕಾಗಿಲ್ಲ. ಸೊ ದಿಸ್ ಆರ್ ಆಲ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ಸೊ ನಿಮ್ಗೆ ಬೇಕಾಗಿರೋ ಫೀಲ್ಡ್ ಸ್ಟೇಟಸ್ ವೇರಿಯಂಟ್, ಸೊ ಅದಾದ್ಮೇಲೆ ಅಸೈನ್ ಮಾಡಬೇಕು, ಮಾಡಿದ್ವಿ. ದಟ್ ಇಸ್ ವಾಟ್ ಫ್ರಮ್ ದ ಸ್ಟ್ಯಾಂಡರ್ಡ್ ಬಿಸ್ನೆಸ್ ಸಿನಾರಿಯೋಸ್. ಸೊ ಇದಾದ್ಮೇಲೆ ನಾವೇನ್ ಮಾಡಿದ್ವಿ, ನೆಕ್ಸ್ಟ್ ಇವಾಗ ಕ್ಲೋಸ್ ಅಂಡ್ ವೆಂಚರ್ ಲೆಡ್ಜರ್. ಸೊ ಲೆಡ್ಜರ್ ನಮ್ಗೆ ಏನ್ ಬೇಕು, ಲೆಡ್ಜರ್ ಎಲ್ಲ ಬೇಕಾ? ನೋ, ಫಸ್ಟ್ ನಾವು ಡಿಫೈನ್ ಮಾಡಬೇಕು ಕರೆನ್ಸಿ ಸೆಟ್ಟಿಂಗ್ಸ್ ಎಲ್ಲ. ಇಫ್ ಯು ವಾಂಟ್ ಟು ಡಿಆಕ್ಟಿವೇಟ್ ದೆನ್ ಓನ್ಲಿ ವಿಲ್ ಗೋ ಫಾರ್ ದ ಡಿಆಕ್ಟಿವೇಟ್ ಲೆಡ್ಜರ್ ಅಂಡ್ ಡಿಫೈನ್ ಲೆಡ್ಜರ್ ಗ್ರೂಪ್. ಸೊ ಲೆಡ್ಜರ್ ಗ್ರೂಪ್ ನೀವು ಸಪರೇಟ್ ಡಿಫೈನ್ ಮಾಡ್ಕೊಂಡು ಡಿಫೈನ್. ಓಕೆ, ಸೊ ಈ ತರ ಡಿಫರೆಂಟ್ ಗ್ರೂಪ್ಸ್ ಇದೆ. ಅಂಡ್ ನಂಬರ್ ರೇಂಜಸ್ ಬೇಕು ಅಂದ್ರೆ ಸೊ ಇದು ADB ಮೂವ್ ಅಂಡ್ ಮರ್ಜ್ಗೆ. ಸೊ ಇವೆಲ್ಲ ನಮಗೆ ಇಂಪ್ಯಾಕ್ಟ್ ಆಗುತ್ತಿಲ್ಲ. ವಿಲ್ ನಾಟ್ ಯೂಸ್ ದಿಸ್ ಮೂವ್ ಅಂಡ್ ಮರ್ಜ್ ಕಾನ್ಸೆಪ್ಟ್. ಅಂಡ್ ಫಿಸ್ಕಲ್ ಇಯರ್ ಫಾಸ್ಟಿಂಗ್ಸ್ ಅಂತ ಬಂದಾಗ ನಿಮ್ಗೆ ಅಗೇನ್ ಸೊ ಲೆಡ್ಜರ್ಸ್ ಅಲ್ಲಿ ಫಿಸ್ಕಲ್ ಇಯರ್ಗೆ ಹೋಗ್ತೀವಿ. ಫಿಸ್ಕಲ್ ಇಯರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ ಓಕೆ ಯಾವ ತರ ಫಿಸ್ಕಲ್ ಇಯರ್ ವರ್ಕ್ ಆಗುತ್ತೆ ಅಂತ. ಸೊ ದಟ್ಸ್ ವಾಟ್ ವಿಲ್ ಡು ದ ಫಿಸ್ಕಲ್ ಇಯರ್ ವೇರಿಯಂಟ್ ಅಂಡ್ ಕ್ಲೋಸಿಂಗ್ ಕ್ವಿಕ್ ವೇರಿಯಂಟ್ ಕಾನ್ಸೆಪ್ಟ್ಸ್. ಸೊ ಈ ತರ ನಿಮ್ಗೆ ಡಿಫ್ರೆಂಟ್ ಸಿನಾರಿಯೋಸ್ ನ ಯಾವಾಗ ಬೇಸ್ ಆನ್ ದ ರಿಕ್ವೈರ್ಮೆಂಟ್ ನಾವು ಕಲಿತಾ ಹೋಗ್ತೀವಿ ಅಷ್ಟೇ. ಇದೆಲ್ಲ ಏನ್ ಮ್ಯಾಂಡೇಟರಿ ಅಲ್ಲ, ಬಟ್ ಯು ಶುಡ್ ನೋ ದ ಮ್ಯಾಂಡೇಟರಿ ಥಿಂಗ್ಸ್. ಸೊ ಮ್ಯಾಂಡೇಟರಿ ನೀವು ಏನೇನು ಕಾನ್ಫಿಗರೇಷನ್ಸ್ ಮಾಡಬೇಕು, ಸೊ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಸೊ ದಟ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇನ್ 2.5 month ಡ್ಯೂರೇಷನ್ಸ್. ಸೊ ನಿಮ್ಗೆ 2.5 month ಡ್ಯೂರೇಷನ್ಸ್ ಅಲ್ಲಿ ಯಾವುದೇ ಕೋಚಿಂಗ್ ಸೆಂಟರ್ ಅಲ್ಲಿ ಕೂಡ ಇಷ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡೋದೇ ಇಲ್ಲ. ಸೊ ನಾನು ಓಪನ್ ಆಗಿ ಹೇಳ್ತೀನಿ, ಏನಕ್ಕೆ ಮಾಡಲ್ಲ ಅಂದ್ರೆ ಇಟ್ಸ್ ನಾಟ್ ಪಾಸಿಬಲ್ ಅಟ್ ಆಲ್. ಸೊ ಅವ್ರಿಗೆ ಪಾಸಿಬಲ್ ಇರೋದೇ ಇಲ್ಲ. ಸೊ ನಾನು ಏನ್ ಮಾಡ್ತೀನಿ ಗೊತ್ತಾ, ನಾನು ಏನೊಂದು ಅಡ್ವಾಂಟೇಜ್ ಅಂದ್ರೆ ನಾನು ಸ್ವಲ್ಪ ಸ್ಪೀಡ್ ಆಗಿ ಹೇಳ್ತಾ ಹೋಗ್ತೀನಿ. ಮೋರ್ ಓವರ್ ನಿಮಗೆ ಕನ್ನಡದಲ್ಲಿ ಹೇಳ್ತೀನಿ. ಸೊ ಏನೇ ಬಿಸ್ನೆಸ್ ಸಿನಾರಿಯೋಸ್ ಇದ್ರೆ ನಾನು ಡೈರೆಕ್ಟ್ ಆಗಿ ಎಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ. ಸೊ ಈ ತರ ಇಂಪ್ಯಾಕ್ಟ್ ಎಲ್ಲ ಆಗುತ್ತೆ ಅಂತ ಕ್ಲಿಯರ್ ಆಗಿ ನಿಮ್ಗೆ ಕನ್ನಡದಾಗ ಹೇಳಿದಾಗ ಸೊ ನಾನು ಕಡಿಮೆ ಟೈಮಲ್ಲಿ ಬೇಗ ನಿಮ್ಗೆ ಅರ್ಥ ಮಾಡ್ಸೋದಕ್ಕೆ ಟ್ರೈ ಮಾಡ್ತೀನಿ.
ಓಕೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ನೀವು ಬೇಕು ಅಂದ್ರೆ ರೆಕಾರ್ಡಿಂಗ್ಸ್ ಕೂಡ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬಹುದು. ವರ್ಕ್ಶೀಟ್ ಇರುತ್ತೆ ಅಂಡ್ ಎಂಡ್ ಆಫ್ ದ ಬ್ಯಾಚ್ ನಿಮಗೆ ಕಾನ್ಫಿಗರೇಷನ್ ಡಾಕ್ಯುಮೆಂಟ್ ಕೊಡ್ತೀನಿ. ಸೊ ಇದೆಲ್ಲ ಇರೋದ್ರಿಂದ ನೀವು ರೆಫರ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ. ಸೊ ಅದಕ್ಕೋಸ್ಕರನೇ ನಾನು ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ಸೊ ಎಲ್ಲಿ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಅಂತ ಕ್ಲಿಯರ್ ಆಗಿರ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ಸೊ ನೆಕ್ಸ್ಟ್ ಇವಾಗ ಗೊತ್ತಾಯ್ತಲ್ಲ ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ಇದೆಲ್ಲ. ನಿಮ್ಗೆ ಏನಾದ್ರು ಡೌಟ್ಸ್ ಇದೆಯಾ ಸ್ಟಿಲ್ ಸ್ನೇಹ ಅಲ್ಲ ಪೂರ್ವ? ನೋ ಅಭಿಷೇಕ್. ಫೈನ್. ಸಿ ನಾನು ಹೇಳಿದೆ ಗೊತ್ತಾ, ನೀವು ಕಲಿಯೋದಕ್ಕೆ ನೀವು ಫಸ್ಟ್ ಟೈಮ್ SAP ಕಲಿತಾ ಇದ್ದೀರ ಅಂದಾಗ ಫಸ್ಟ್ ನಿಮಗೆ ಒಳಗಡೆ ಇವಾಗ ಪಿಚಿನ್ ಆಗೋದಕ್ಕೆ ಸ್ವಿಚ್ ಆಗೋದಕ್ಕೆ, ಇವಾಗ ಡೊಮೈನ್ ಅಲ್ಲಿ ಅಥವಾ ಯಾವ್ದೋ ಬೇರೆ ಡೊಮೈನ್ ಅಲ್ಲಿ ಇರ್ತೀರಲ್ವಾ, ಸೊ ಡೊಮೈನ್ ಟು IT ಸ್ವಿಚ್ ಆಗೋದಕ್ಕೆ ನಿಮ್ಗೆ ಏನ್ ನಾಲೆಜ್ ಬೇಕು, ಸೊ ಆ ನಾಲೆಜ್ ನ ಕಲ್ತ್ಕೊಂಡು ಸ್ವಿಚ್ ಆಗಿ ಸ್ವಿಚ್ ಯುವರ್ ಜಾಬ್ಸ್. ಸೊ ಇವಾಗ ನೀವು ಅಟೆಂಡ್ ಏನ್ ಗೊತ್ತಾ, ಇವಾಗ ನೀವು 5 years ವರ್ಕ್ ಮಾಡಿದ್ರು ಕೂಡ ಸೊ ವಿಲ್ ಬಿ ದೇರ್ ಅರೌಂಡ್ 5 to 6 lakh ಪ್ಯಾಕೇಜ್, ರೈಟ್? ಬಟ್ ಕೇಮ್ಸ್ SAP ಆ ತರ ಇರುತ್ತೆ. ಸೊ SAP 5 years ಮಾಡಿದ್ರೆ ಪ್ಯಾಕೇಜ್ ಮೋರ್ ದೆನ್ 10 lakh. ಓಕೆ. ಸೊ ನೀವು 10 years ಮಾಡಿದ್ರೆ ಪ್ಯಾಕೇಜ್ ವಿಲ್ ಬಿ ಮೋರ್ ದೆನ್ 20-25 lakh ಇನ್ ಇಂಡಿಯಾ ಹೇಳ್ತಾರಲ್ಲ. ಓಕೆ. ಸೊ ನೀವು ಅಬ್ರಾಡ್ ಅಪರ್ಚುನಿಟಿ ಸಿಕ್ತು ಅಂದ್ರೆ ವಿಲ್ ಗೆಟ್ ಅದು ನಿಮಗೆ ಇನ್ಫಿನಿಟ್ ಮೆಂಬರ್ಸ್ ಎಷ್ಟು ಬೇಕಾದ್ರೂ ಸಿಗ್ಬೋದು ಬೇಸ್ಡ್ ಆನ್ ಯುವರ್ ನಾಲೆಜ್ ಅಂಡ್ ಸ್ಕಿಲ್ಸ್. ಓಕೆ. ಸೊ ಈ ತರ ಇರುತ್ತೆ. ಸೊ ಈ ತರ ಅಪರ್ಚುನಿಟೀಸ್ ಇರುತ್ತೆ. ಸೊ ಫಸ್ಟ್ ಒಳಗಡೆ ಹೋಗೋದಕ್ಕೆ ಏನ್ ಬೇಕು, ಸಿ ನಾನು ಕಂಪ್ಲೀಟ್ಲಿ ನಾನು ಇವಾಗ ಡೆಮೋನ್ಸ್ಟ್ರೇಷನ್ ತಗೊಂಡಾಗ ಕೂಡ ನಾನು ಅದನ್ನೇ ಹೇಳ್ತೀನಿ. ಸೊ ನಿಮ್ಗೆ ಏನಂದ್ರೆ, ಸೊ ನೀವು ಆಸ್ ಎ ಕನ್ಸಲ್ಟೆಂಟ್ ಅಪ್ ಟು 5 years ಎಕ್ಸ್ಪೀರಿಯನ್ಸ್ ಇಟ್ಬಿಟ್ಟು ಒಳಗಡೆ ಹೋಗೋದಕ್ಕೆ ಏನ್ ನಾಲೆಜ್ ಬೇಕು, ಸೊ ಆ ನಾಲೆಜ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಐ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದ ಕಂಪ್ಲೀಟ್ FIC. ಇಟ್ ಇಸ್ ನಾಟ್ ಪಾಸಿಬಲ್. ತುಂಬಾ ಜನ ಫಾಲ್ಸ್ ಪ್ರಾಮಿಸ್, ಫಾಲ್ಸ್ ಕಮಿಟ್ಮೆಂಟ್ ನ ಕೊಡ್ತಾರೆ. ಇಟ್ ಇಸ್ ನಾಟ್ ಪಾಸಿಬಲ್. ಓಕೆ. ಸೊ 1 year ಕೋಚಿಂಗ್ ಮಾಡಿದ್ರು ಕೂಡ ಇದ್ದಾರೆ. ಮೇ ಬಿ ನಂಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ವಾ. ಸೊ 1 year FIC ಕೋಚಿಂಗ್ ಮಾಡೋರು ಇದ್ದಾರೆ, 1 year FI ಕೋಚಿಂಗ್ ಮಾಡೋರು ಇದ್ದಾರೆ, 1 year ಕಂಟ್ರೋಲಿಂಗ್ ಕೋಚಿಂಗ್ ಮಾಡೋರು ಇದ್ದಾರೆ. ಸೊ ಅವರೆಲ್ಲ ಏನ್ ಮಾಡ್ತಾರೆ, ಪ್ರತಿಯೊಂದು ಸಿನಾರಿಯೋಗೂ ಮಲ್ಟಿಪಲ್ ಎಕ್ಸಾಂಪಲ್ಸ್ ಕೊಡ್ತಾರೆ. ಮಲ್ಟಿಪಲ್ ಅವ್ರು ಎಕ್ಸ್ಪ್ಲೇನ್ ಮಾಡೋದು ಇದೇನೆ, ಇದು ಬಿಟ್ಬಿಟ್ಟು ಇನ್ನೊಂದು 2 ಆಬ್ಜೆಕ್ಟ್ ಎಕ್ಸ್ಟ್ರಾ ಹೇಳೋದು ಅಷ್ಟೇನೆ. ಬಟ್ ಅವ್ರೇನ್ ಮಾಡ್ತಾರೆ, ಇವಾಗ ಕಾಸ್ಟ್ ಸೆಂಟರ್ ಅಕೌಂಟಿಂಗ್ ಅಂತ ಬಂದಾಗ ಸೊ ಇಟ್ ವಿಲ್ ಟೇಕ್ ಅರೌಂಡ್ 2 to 3 classes. ಸೊ ಏನಕ್ಕೆ ಅಂದ್ರೆ ಕಾಸ್ಟ್ ಸೆಂಟರ್ ಹೈರಾರ್ಕೀಸ್ ನ ಸಪರೇಟ್ ಡಿಫೈನ್ ಮಾಡ್ತಾ ಹೋಗ್ತಾರೆ. ಸೊ ನನ್ನ ಕೇಸಲ್ಲಿ ಬಂದಾಗ ನಾನು ಏನ್ ಮಾಡಿದೆ, ಕರ್ನಾಟಕ ತಗೊಂಡೆ, ಮಿಕ್ಕಿವೆಲ್ಲ ಒಂದು ರ್ಯಾಂಡಮ್ ಕ್ರಿಯೇಟ್ ಮಾಡಿದ್ರೆ ಬಿಟ್ಬಿಟ್ಟೆ. ಬಟ್ ವೆನ್ ಇಟ್ ಕೇಮ್ಸ್ ಟು ದ ರಿಯಲ್ ಟೈಮ್ ಪಿಕ್ಚರ್ಸ್, ಅವ್ರಿಗೆ ಸೊ ಅವ್ರೇನ್ ಮಾಡ್ತಾರೆ, ಕ್ರಿಯೇಟ್ ಮಾಡ್ತಾರೆ ಕುತ್ಕೊಂಡು, ದತ್ತು ಮಾಡ್ತಾರೆ. ಸೊ ನಿಮ್ಗೆ ದತ್ತು ಮಾಡಿದಾಗ ನಿಮಗೆ ನಂದೇನ್ ಗೊತ್ತಾ, ಕ್ಲಾಸಸ್ ಕೂಡ ಬೋರ್ ಆಗಬಾರ್ದು, ಮೋರ್ ಓವರ್ ಸ್ಪೀಡ್ ಅಪ್ ಆಗಬೇಕು, ನಿಮಗೆ ಎಲ್ಲದ್ರ ಬಗ್ಗೆನೂ ಐಡಿಯಾ ಬರಬೇಕು. ಸೊ ಅವ್ರ ಏನ್ ಇಂಟೆನ್ಷನ್ ಅಂದ್ರೆ ನಿಮಗೆ ಇನ್ ಡೆಪ್ತ್ ಆಗಿ ಹೋಗ್ಬೇಕು ಅಂಡ್ ಟೈಮ್ ಕನ್ಸ್ಯೂಮಿಂಗ್. ಸೊ ಅಂಡ್ ದೇ ವಿಲ್ ಚಾರ್ಜ್ ಮೋರ್ ದೆನ್ 1 lakh or 1 lakh ಪರ್ ಕ್ಯಾಂಡಿಡೇಟ್ ಚಾರ್ಜ್ ಮಾಡ್ತಾರೆ 1 yearಗೆ. ಸೊ 1 yearಗೆ 1 lakh ಅಂತಂದ್ರೆ ಅವ್ರಿಗೆ ಅರೌಂಡ್ ಒಂದು, ನನ್ನ ಪ್ರಕಾರ ಒಂದು ಬ್ಯಾಚ್ ಅಲ್ಲಿ ಒಂದು 35 to 40 ಅಥವಾ ಒಂದು 50 ಕ್ಯಾಂಡಿಡೇಟ್ಸ್ ಇರ್ತಾರೆ. ನಾನು ನೋಡಿದೀನಿ. ಓಕೆ. ಸೊ ತುಂಬಾ ಕೋಚಿಂಗ್ ಕೊಡೋರು ನೋಡಿದೀನಿ. 50 ಕ್ಯಾಂಡಿಡೇಟ್ಸ್ ಇರ್ತಾರೆ. 50 ಕ್ಯಾಂಡಿಡೇಟ್ಸ್ ಅಂದ್ರೆ 1 lakh ಅಂದ್ರೆ 50 lakh ಆಗೋಯ್ತು. ಓಕೆ. ಅಂಡ್ ನೀವು ಬಿಗಿನಿಂಗ್ ಆಫ್ ದ ಮಂತ್ ಅಲ್ಲೇ ಪೇ ಮಾಡಬೇಕು. ಓಕೆ. ಸೊ ಸ್ಟಾರ್ಟಿಂಗ್ 1 or 2 months ಅಲ್ಲೇ ನೀವು ಕ್ಲಿಯರ್ ಮಾಡಬೇಕು ಆ ಪೇಮೆಂಟ್. ಸೊ ಈ ತರ ಇರುತ್ತೆ. ಸೊ ಈ ತರ ಇದ್ದಾಗ ಏನಾಗುತ್ತೆ, ಸೊ ದೇ ವಿಲ್ ಗೆಟ್ ಮೋರ್ ಮನಿ, ರೈಟ್? ಸೊ ಕಂಪೇರ್ ಟು ಅಸ್ ಅದು ತುಂಬಾ ಬೆಟರ್ ಇನ್ನು. ಅದು ಆಕ್ಚುಲಿ ಆಸ್ ಅ ಪಾಯಿಂಟ್ ಆಫ್ ಕೋಚ್ ನಾನು ಹೇಳ್ತಾರೆ. ಸೊ ಪಾಯಿಂಟ್ ಆಫ್ ಇವಾಗ ನನ್ನ ವ್ಯೂ ಅಲ್ಲಿ ನೋಡಿದ್ರೆ, ಇನ್ ಮೈ ಪಾಯಿಂಟ್ ಆಫ್ ವ್ಯೂ ದಟ್ ಇಸ್ ವೆರಿ ಗುಡ್. ಏನಕ್ಕೆ ಅಂದ್ರೆ 1 lakh ಅವ್ರು ಬಿಲೀವ್ ಮಾಡ್ಬಿಟ್ಟು ಪೇ ಮಾಡ್ತಿದ್ದಾರೆ ಕೋಚಿಂಗ್ ಅಂದಾಗ, ಸೊ 1 yearಗೆ ಯು ಕ್ಯಾನ್ ಸ್ಪೆಂಡ್ 1 year ಬಿಕಾಸ್ ಯು ಆರ್ ಅರ್ನಿಂಗ್ 50 lakh. ನೀವು ಕೋಚಿಂಗ್ ಡೈಲಿ 1 hour ಸ್ಪೆಂಡ್ ಮಾಡ್ತಾರೆ ಅಷ್ಟೇ, ರೈಟ್? ಸೊ ಈ ತರ ಇರುತ್ತೆ. ಬಟ್ ವೆನ್ ಇಸ್ ನಮ್ಮ ಇಂಟೆನ್ಷನ್, ನಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇವಾಗ ನಮ್ದೇನು ಮೇನ್ ಇಂಟೆನ್ಷನ್ ಅಂದ್ರೆ, ಸೊ ನಾವು ಕ್ಯಾಂಡಿಡೇಟ್ಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಒಂದು ಅಡ್ವಾಂಟೇಜ್. ಸೊ ಅದೇ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತೀವಿ. ಅಂಡ್ ಮೋರ್ ಓವರ್ 1 lakh ಸ್ಪೆಂಡ್ ಮಾಡೋದಕ್ಕೆ ಎಲ್ಲರ ಕೈಲಿ ಆಗೋದು, ರೈಟ್? ಸೊ ಅದು ಬರೀ ಕೋಚಿಂಗ್ಗೋಸ್ಕರ. ಸೊ ನಾಟ್ ಇವನ್ ಜಾಬ್ಸ್ ಪ್ಲೇಸ್ಮೆಂಟ್ ಆರ್ ಸಮಥಿಂಗ್. ಸೊ ಬರೀ ಕೋಚಿಂಗ್ಗೋಸ್ಕರನೇ 1 lakh ಸ್ಪೆಂಡ್ ಮಾಡ್ಬೇಕು, ಇಟ್ ಇಸ್ ನಾಟ್ ಮೇಕ್ ಸೆನ್ಸ್ ನನ್ನ ಪ್ರಕಾರ. ಓಕೆ. ಸೊ ಎಲ್ಲರ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ನೋಡ್ಬೇಕಲ್ವಾ. ಸೊ ಇಫ್ ಯು ಆರ್ ವರ್ಕಿಂಗ್ ಪ್ರೊಫೆಷನಲ್, ನಿಮ್ಮ ಹತ್ರ ದುಡ್ಡಿದೆ, ಸೊ ಯು ಕ್ಯಾನ್ ಜಾಯಿನ್ ಅಂಡ್ ಯು ಕ್ಯಾನ್ ಲರ್ನ್. ಓಕೆ. ಸೊ ಬಟ್ ಯಾರು ಇವಾಗ ನಾನ್ ವರ್ಕಿಂಗ್ ಬರ್ತಾರೆ, ಸೊ ಅಂಡ್ ಕೆಲವರು ಸಿಚುವೇಶನ್ಸ್ ವಿಲ್ ಬಿ ಡಿಫ್ರೆಂಟ್, ರೈಟ್? ಸೊ ಅವಾಗ ಏನಾಗುತ್ತೆ, ಸೊ ಡೆಫಿನೆಟ್ಲಿ ಸೊ ಅವ್ರ ಬೇರ್ ಮಾಡೋದಕ್ಕೆ ಆಗೋದಿಲ್ಲ 1 lakh ಎಲ್ಲ. ಸೊ ದೆನ್ ದೇ ವಿಲ್ ಲುಕ್ ಇನ್ ಟು ದ ಲೆಸ್ ಪ್ರೈಸ್. ಸೊ ಕಡಿಮೆ ದುಡ್ಡಿಗೆ ಅಂತ ಹೋದಾಗ ನಿಮಗೆ ಗೊತ್ತೇ ಇದೆ, ತುಂಬಾ ಚಾಲೆಂಜಸ್ ಇರುತ್ತೆ. ಲೈಕ್ 20,000 ಇದೆ, 15,000 ಇದೆ ಮಾರ್ಕೆಟ್ ಅಲ್ಲಿ ಕೋಚಿಂಗ್. ಸೊ ಪ್ರಾಪರ್ ಆಗಿ ಎಕ್ಸ್ಪ್ಲೈನ್ ಮಾಡಲ್ಲ. ಸೊ ಎಕ್ಸ್ಪ್ಲೈನ್ ಮಾಡಿದ್ರು ನಿಮ್ಗೆ ಅರ್ಥ ಆಗಲ್ಲ. ಸೊ ಈ ತರ ಎಲ್ಲ ಇರುತ್ತೆ. ಸೊ ಪ್ರೀವಿಯಸ್ಲಿ ನೀವು ಇಬ್ರು ಕೋಚಿಂಗ್ ತಗೊಂಡಿದ್ದೀರಲ್ಲ? ಎಸ್ ಅಭಿಷೇಕ್. ಸೊ ಎಲ್ಲಿ ಅಂತ ಹೇಳಿದ್ರೆ ನೀವು ಊಟ? ಅದು ಆಕ್ಚುಲಿ ನನ್ನ ಫ್ರೆಂಡ್ ಮಾಡ್ತಾ ಇದ್ರು, ಅವರು ಕಡೆಯಿಂದ. ಓಕೆ. ನಿಮ್ ಫ್ರೆಂಡ್ ಕೋಚಿಂಗ್ ಮಾಡ್ತಾ ಇದ್ರಾ? ಇಲ್ಲ ನನ್ನ ಫ್ರೆಂಡ್ ಜಾಯಿನ್ ಆಗಿದ್ರು. ಜಾಯಿನ್ ಆಗಿದ್ರಾ? ಸೊ ಕೋರ್ಸಿಗೆ ಜಾಯಿನ್ ಆಗಿದ್ರು, ಅವ್ರು ರೆಫರ್ ಮಾಡಿ. ಅದು ಕೋಚಿಂಗ್ ಸೆಂಟರ್ ಅಲ್ವಾ? ಲೈಕ್ ಹಿ ಈಸ್ ಆಲ್ಸೋ ಪ್ರೊಫೆಷನಲ್ ಅಲ್ಲಿ.
and I think he was TL or something. Okay. Got it. Actually, in SAP, we don't have any role like TL. So team lead ಅಂತ ಇರೋದಿಲ್ಲ. So there will be a role like senior consultant and lead consultant ಅಂತ ಇರುತ್ತೆ. Team lead ಅಂತ ಇರಲ್ಲ. Yeah, maybe that lead consultant. I think so. Okay. So ಇವಾಗ ಏನ್ ಗೊತ್ತಾ ನೋಡಿ, ಅವಾಗ ನೀವು ಅಲ್ಲಿ ಏನ್ ಚಾರ್ಜಸ್ ಪೇ ಮಾಡಿದ್ರಿ ಸ್ನೇಹ ಅವ್ರೆ? 6 ಮಂತ್ಸ್‌ಗೆ 30, 2 hours ತಗೋತಿದ್ರು. ಡೈಲಿ 2 hours. ಓಕೆ. ಕಂಪ್ಲೀಟ್ ವೀಕ್ ನೋ ಆಫ್. ಆಕ್ಚುಲಿ ಸ್ಯಾಟರ್ಡೆ ಸಂಡೇನೂ ತಗೋತಾ ಇದ್ರು. ಓಕೆ. ಸೊ ನೀವು 6 ಮಂತ್ಸ್ ಕೋಚಿಂಗ್ ತಗೊಂಡ್ರಾ? ಅದು ಆಕ್ಚುಲಿ ಏನಾಯ್ತು ಅಂದ್ರೆ ಅದು 6 o'clock ಇರ್ತಿತ್ತು. ಸೊ ನಂದು ಆಫೀಸಿಗೆ ಹೋಗ್ತಿದ್ವಲ್ಲ, ನನ್ನ Evening ಆಫೀಸಿಂದ ಆ? ಬರೋದೇ ಇಲ್ಲ, ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ 6ಗೆ. ಓಕೆ. ಸೊ ನಾನು ಆಫೀಸಿಂದ ನಮ್ದು ಮಿಡ್ ಶಿಫ್ಟು, ಆಫೀಸಿಂದ ಬರೋದೇ ಲೈಕ್ 2:32 ಆಗೋದಲ್ಲ. ಸೊ ಬಂದು ಮಲ್ಕೊಂಡು ಮತ್ತೆ 6ಗೆ ಎದ್ದೇಳೋದು. 2 ಮಂತ್ಸ್ ಆರ್ 3 ಮಂತ್ಸ್ ಆಯ್ತು ಎದ್ದಿ ನೋಡ್ಕೊಂತಿದ್ವಿ, ಮತ್ತೆ ಏನು ಪ್ರಾಬ್ಲಮ್ ಇರ್ಲಿಲ್ಲ. ಆಮೇಲಿಂದ ಕಂಟಿನ್ಯೂಸ್ ಆಗಿ 6 ಮಂತ್ಸ್ ಅದು ನಮ್ಗೆ ಸಪೋರ್ಟ್ ಮಾಡ್ಲಿಲ್ಲ. ಮತ್ತೆ ಡೈಲಿ ಇರ್ತಿತ್ತು, ಲೈಕ್ ವೀಕೆಂಡ್ಸ್ ಗ್ಯಾಪು ಇರ್ತಿರ್ಲಿಲ್ವಲ್ಲ. ಸೊ ಸ್ವಲ್ಪ ಹೆಲ್ತ್ ಇಶ್ಯೂ ಆಯ್ತು ನಂಗೆ, ಅದಕ್ಕೆ ಪ್ರಾಬ್ಲಮ್. ಆಕ್ಚುಲಿ ಏನ್ ಗೊತ್ತಾ, ನಾವು ಇನ್ನೊಂದೇನಂದ್ರೆ ಮೇನ್ ಹೇಳ್ತೀನಿ ನೋಡಿ, ಕೋಚಿಂಗ್ ಕೊಡುವಾಗ ವಿ ಶುಡ್ ಬಿ ಅವೇರ್ ಆಫ್ ಎವ್ರಿಥಿಂಗ್. ನಿಮ್ದು ಪ್ರಾಕ್ಟೀಸ್ ಮಾಡೋಕ್ಕೂ ಟೈಮ್ ಸಿಗೋ ತರ ಇರಬೇಕು. ಸೊ ನಮ್ದು ಕ್ಲಾಸಸ್ ಕಂಪ್ಲೀಟ್ ಆಗೋ ತರ ಇರಬೇಕು. ಸೊ ನಿಮಗೆ ಏನೇನ್ ಕನ್ವೆ ಮಾಡ್ಬೇಕು ಅದು ಕನ್ವೆ ಮಾಡಬೇಕು. ಸೊ ಆ ತರ ಇರಬೇಕು. ಓಕೆ. ನೀವು ಇವಾಗ ಅವ್ರು ಎಕ್ಸ್ಪ್ಲೈನ್ ಮಾಡಿರೋದು ಲೈಕ್ ವಿಡಿಯೋ ರೆಕಾರ್ಡಿಂಗ್ಸ್ ಎಲ್ಲ ಪ್ರೊವೈಡ್ ಮಾಡಿದಾರಲ್ವಾ 6 ಮಂತ್ದು? ಸೊ ಇವಾಗ ಅವರು ಇಲ್ಲ, ವಿಡಿಯೋ ರೆಕಾರ್ಡಿಂಗ್ಸ್ ಇಲ್ಲ. ಲೈಕ್ ಎಕ್ಸೆಲ್ ಮೇಂಟೈನ್ ಮಾಡ್ತಾ ಇದ್ರು. ಪ್ರತಿಯೊಂದು ಸ್ಟೆಪ್ಸ್ ಅದ್ರಲ್ಲೇ ಸ್ಕ್ರೀನ್ ಶಾಟ್ಸ್ ಅಲ್ಲಿ ಓಕೆ, ಇರ್ತಿತ್ತು. ಲೈಕ್ ಸ್ಕ್ರೀನ್ ಶಾಟ್ ವೈಸ್ ಆಗ್ತಾ ಇದ್ರಾ? ಓಕೆ, ದೆನ್ ಹೌದು. ಅದಕ್ಕೆ 6 ಮಂತ್ ತಗೊಂಡ್ರು Then ಟೈಮ್ he ಅದು. was, Got it. then he was in front of us only. He was going to taking a screenshot, and he was maintaining an Excel, and he daily on daily basis he was sharing us. ಗಾಟ್ ಇಟ್. ಬಟ್ ಅದೇ ಸ್ಕ್ರೀನ್ ಶಾಟ್ ಅಲ್ಲಿ ಅಷ್ಟು ವರ್ಕ್ ಆಗಲ್ಲ ಅನ್ಕೊಂತೀನಿ ಅಲ್ವಾ, ವಿಡಿಯೋದಲ್ಲ ಬಿಟ್ಟಾರಲ್ಲ. ಸೊ ಬಿಕಾಸ್ ಸ್ಕ್ರೀನ್ ಶಾಟ್ ಅಲ್ಲಿ ನಿಮಗೆ ಕೆಲವೊಂದು ಈಚ್ ಅಂಡ್ ಎವ್ರಿ ಆಬ್ಜೆಕ್ಟ್ಸ್ ಸ್ಕ್ರೀನ್ ಶಾಟ್ ತೆಗಿಬೇಕು ಅಂದ್ರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಅಂಡ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಆಲ್ಸೋ. ಏನಕ್ಕೆ ಆಬ್ಜೆಕ್ಟ್ ವರ್ಕ್ ಆಗ್ತಾ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಅಂಡ್ ನೀವು ಅದನ್ನ ಹೆಂಗ್ ನೆನಪಲ್ಲಿ ಇಟ್ಕೊಂತೀರಾ? ದಟ್ ವಿಲ್ ಬಿ ಡಿಫಿಕಲ್ಟ್. ಕರೆಕ್ಟ್, ರೈಟ್? ಸೊ ಅಂಡ್ ಮೋರ್ ಓವರ್ ನಿಮಗೆ ಎಕ್ಸ್ಪ್ಲೇನ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರೆ ಇನ್ ಡೆಪ್ತ್ ಆಗಿ. ಫುಲ್ ಡೆಪ್ತ್ ಆಗಿ ಅದಕ್ಕೆ ನಮ್ಗೆ ಬೇಗ ಲೈಕ್ ಕ್ಯಾಚ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಆಕ್ಚುಲ್ ಆಗಿ. ಫುಲ್ ಇನ್ ಡೆಪ್ತ್ ಆಗಿ ಹೇಳ್ಕೊಡೋರು. ಇವಾಗ ಏನಾಯ್ತು ಅಂದ್ರೆ ಲೈಕ್ GL FI ಕಂಪ್ಲೀಟ್ ಮಾಡಾದ್ಮೇಲೆ ನಮ್ಗೆ ಕಂಟ್ರೋಲಿಂಗ್ ಏರಿಯಾ ಅಷ್ಟೊಂದು ಆಗಿಲ್ಲ ನಮ್ಗೆ, ನಾನ್ ಹೇಳ್ದೆ ಅಲ್ವಾ. ಸೊ ಅದಕ್ಕೇನೆ ನನಗೆ ಕನ್ಫ್ಯೂಸ್ ಆಗಿದ್ದದು. No. See, controlling area, without controlling area, you cannot define the cost center and cost center. Cost center and cost center ಮಾಡೋದಕ್ಕೆ ಆಗಲ್ಲ. Okay. ಬಟ್ ಅದು he did like all the configurations ಎಲ್ಲ ಮಾಡಿ ಸ್ಟಾರ್ಟಿಂಗು. ಲೇಟರ್ ಇರುತ್ತೆ ದಟ್ ಸ್ಟೆಪ್ಸ್ he have been. I know how they. ಸೊ ಅವ್ರು ಏನ್ ಮಾಡಿರ್ತಾರೆ, ಫಸ್ಟ್ ನಿಮ್ಗೆ ಪೋಸ್ಟಿಂಗ್ಸ್ ಹೇಳ್ಕೊಡೋದಿಲ್ಲ. ಫಸ್ಟ್ they will do the configurations, complete configuration, then they will come into the postings, right? ಅದು ಪ್ರಾಬ್ಲಮ್ ಅಲ್ಲ, ದಟ್ ನಾನು ಅದು ವಿ ಕ್ಯಾನ್ ಕ್ಯಾಚ್ ದಟ್. ಬಟ್ ನಮ್ಗೆ ಪ್ರಾಬ್ಲಮ್ ಆಗಿದ್ದಿಲ್ಲ, ಆಮೇಲೆ ನಾವು ಸರಿ ಕ್ಲಾಸ್ ಅಟೆಂಡ್ ಮಾಡೋದಕ್ಕಾಗಿಲ್ಲ. ಸೊ ನಾಟ್ ಹ್ಯಾವಿಂಗ್ ದಟ್ ಮಚ್ ಐಡಿಯಾ ಅಬೌಟ್ ದೋಸ್ ಟಾಪಿಕ್ಸ್, ಅದಕ್ಕೆ. ನೋ ವರೀಸ್. ಓಕೆ, ಫೈನ್. ಸೊ ಇವಾಗ ಇದರಲ್ಲಿ ಅಂತ ನಿಮ್ಗೆ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗೋದು ಏನ್ ಗೊತ್ತಾ, ನಾನು ನಿಮಗೆ ಮೇನ್ ಕಾನ್ಫಿಗರೇಷನ್ಸ್ ಏನಕ್ಕೆ ಈ ತರ ಎಕ್ಸ್ಪ್ಲೇನ್ ಮಾಡೋದು ಅಂತಂದ್ರೆ, ಸೊ ನೀವೇನ್ ಕಾನ್ಫಿಗರೇಷನ್ಸ್ ಮಾಡಿದ್ರೆ ಸೊ ಅದು ವರ್ಕ್ ಆಗ್ತಿದ್ಯಾ ಇಲ್ಲ ಅನ್ನೋದು ನಿಮ್ಗೆ ಅವಾಗಲೇ ಗೊತ್ತಾಗ್ಬೇಕು. ಓಕೆ. ಸೊ ನಾನು ಇವಾಗ ಕೊನೆವರೆಗೂ ನಿಮ್ಮನ್ನು ತಗೊಂಡೋಗಿ ಕೊನೆ ಪೋಸ್ಟಿಂಗ್ ಬರಲಿಲ್ಲ ಅಂದ್ರೆ ಈಗ ನೀವು ಟು ಕಮ್ ಬ್ಯಾಕ್. ಸೊ ನಾವು ಮತ್ತೆ ಫಸ್ಟಿಗೆ ಬಂದ್ಬಿಟ್ಟು ಮತ್ತೆ ಕಾನ್ಫಿಗರೇಷನ್ಸ್ ಚೆಕ್ ಮಾಡ್ಬೇಕು. ಇವನ್ ಐ ಕ್ಯಾನ್ ಡೂ ದ ಸೇಮ್, ಬಟ್ ಆ ಥರ ಆಗುತ್ತೆ. ಸೊ ನಾನೇನ್ ಮಾಡ್ತೀನಿ ಗೊತ್ತಾ, ಸೊ ಕಂಟ್ರೋಲಿಂಗ್ ಏರಿಯಾ ಏನೇನೆಲ್ಲ ರಿಕ್ವೈರ್ಮೆಂಟ್ ಇದೆ, ಬೇಸಿಕ್ ಎಲಿಮೆಂಟ್ಸ್, ಸೊ ಅವಾಗಲೇ ಮಾಡ್ಕೊಂಡ್ಬಿಡ್ತೀನಿ. ಸೊ ಅದಾದ್ಮೇಲೆ ನಿಮಗೆ ಪೋಸ್ಟಿಂಗ್ಸ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅದು. ಸೊ ಅದಾದ್ಮೇಲೆ ನಿಮಗೆ ಡೈರೆಕ್ಟ್ ಅವಾಗಲೇ ಪೋಸ್ಟಿಂಗ್ಸ್ ಹೇಳ್ತೀನಿ. ಸೊ ಇಫ್ ಇಟ್ ಇಸ್ ಗೆಟಿಂಗ್ ಪೋಸ್ಟ್ ದೆನ್ ಓಕೆ, ಪರ್ಫೆಕ್ಟ್. ಸೊ ನಾವು ಮಾಡೋ ಕಾನ್ಫಿಗರೇಷನ್ ಇಸ್ ಪರ್ಫೆಕ್ಟ್ ಅಂತ. ಸೊ ನಿಮಗೆ ಅವಾಗ ಒಂದು ಐಡಿಯಾ ಬರುತ್ತೆ, ಓಕೆ ನಾವು ಇಲ್ಲಿವರೆಗೂ ಮಾಡೋ ಕಾನ್ಫಿಗರೇಷನ್ ಕರೆಕ್ಟ್ ಆಗಿದೆ. ನೀವು ಪ್ರಾಕ್ಟೀಸ್ ಮಾಡುವಾಗೂ ನಿಮಗೆ ಅದು ಏನಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ನಾನು ಇಲ್ಲಿವರೆಗೂ ಕರೆಕ್ಟ್ ಆಗಿ ಮಾಡಿದ್ದೀನಿ ಕಾನ್ಫಿಗರೇಷನ್, ನನಗೂ ಪೋಸ್ಟ್ ಆಗ್ತಾ ಇದೆ. ಸೊ ಸರ್ ಯಾವ ತರ ಪೋಸ್ಟ್ ಮಾಡೋದು ಅದೇ ತರ ನನಗೂ ವರ್ಕ್ ಆಗ್ತಾ ಇದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ. ಸೊ ದಟ್ ನಾನೇನ್ ಮಾಡ್ತೀನಿ, ಸೊ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಕಾನ್ಫಿಗರೇಷನ್ಸ್ ಮಾಡಿದ್ರೆ ಅಲ್ಲೇ ಟೆಸ್ಟಿಂಗ್ ಮಾಡ್ಬಿಡ್ತೀನಿ. ಸೊ ನಾನು ಟ್ಯಾಕ್ಸ್ ಆದ್ರೂ ಅಷ್ಟೇ, ಸೊ ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ಮಾಡಿದೆ ಅಂದ್ರೆ ಅಲ್ಲೇ ಟೆಸ್ಟ್ ಮಾಡ್ತೀನಿ. ಸೊ GL ಅಕೌಂಟ್ ಅಂತ ಬಂದಾಗ FB50 ಪೋಸ್ಟಿಂಗ್ಸ್ ಮಾಡಿ ಅಲ್ಲೇ ಟೆಸ್ಟ್ ಮಾಡಿದ್ದೀನಿ ನಾನು.
ಸೊ ನೆಕ್ಸ್ಟ್ ಇವಾಗ ಬಿ ಪಿ ಕಾನ್ಫಿಗರೇಷನ್ಸ್ ಬಂದಾಗೂ ಅಷ್ಟೇ. ಸೊ ನಾನು ಅವಾಗಲೇ ಬಿ ಪಿ ಕ್ರಿಯೇಟ್ ಮಾಡ್ತೀನಿ ಮಾಸ್ಟರ್ ಡೇಟಾ ಅಂಡ್ ಬಿ ಪಿ ವರ್ಕ್ ಆಗ್ತಿದ್ರು ಅಂತ ಚೆಕ್ ಮಾಡ್ತೀನಿ. ಅದಾದ್ಮೇಲೆ ಅಗೇನೆಸ್ಟ್ ದ ಬಿ ಪಿ ವಿಲ್ ಕ್ರಿಯೇಟ್ ಅನ್ ವೆಂಡರ್. ಸೊ ವೆಂಡರ್ ಕ್ರಿಯೇಟ್ ಮಾಡ್ಬಿಟ್ಟು ಸೊ ಅಗೇನೆಸ್ಟ್ ದ ವೆಂಡರ್ ವಿ ವಿಲ್ ರೈಸ್ ಅನ್ ಇನ್ವಾಯ್ಸ್. ಸೊ ಇನ್ವಾಯ್ಸ್ ರೈಸ್ ಮಾಡ್ತೀನಿ. ಸೊ ಇನ್ವಾಯ್ಸ್ ರೈಸ್ ಆಗ್ತಿದೆಯಲ್ಲ ಅಂತ ಪರ್ಫೆಕ್ಟ್ ಚೆಕ್ ಮಾಡ್ಕೊಂತೀನಿ. ದೆನ್ ಇಟ್ ಇಸ್ ಫೈನ್. ಸೊ ಎಲ್ಲ ಕಾನ್ಫಿಗರೇಷನ್ ಪರ್ಫೆಕ್ಟ್ ಆಗಿದೆ. ಅಂಡ್ ಐ ವಿಲ್ ಡೂ ದ ಪೇಮೆಂಟ್. ಸೊ ಪೇಮೆಂಟ್ ಮಾಡಿದಾಗ ಮತ್ತೆ ಕಾನ್ಫಿಗರೇಷನ್ಸ್ ಎಲ್ಲ ವರ್ಕ್ ಆಗ್ತಿದೆಯಾ ಅಂತ ಚೆಕ್ ಮಾಡ್ಕೊಂತೀನಿ. ಅಂಡ್ ದೆನ್ ಐ ವಿಲ್ ಡೂ ದ ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್. ಸೊ ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್ ಅಲ್ಲಿ ಅಗೇನ್ ಎಫ್ ಕಾನ್ಫಿಗರೇಷನ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. And again, I will raise an invoice and I will do the hosting and I will do the payment through F010, like APP. So automatic payment program work ಆಗ್ತಿದೆ ಅಲ್ವಾ. ಸೊ ಅವಾಗ ಅಲ್ಲಿ ಪೇಮೆಂಟ್ ಆಯ್ತು ಅಂದ ತಕ್ಷಣ ಸೊ ದೆನ್ ಇಟ್ಸ್ ಫೈನ್. ಸೊ ಅಲ್ಲಿ ನಿಮ್ದು ಬಿ ಪಿ ಕಾನ್ಫಿಗರೇಷನ್ ಮುಗಿರೋದು ಅಷ್ಟೇ, ಮತ್ತೆ ಟಚ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ನೀವೇನಾಗಬೇಕು, ಸೊ ಎಸ್ ಡಿ ಇಂಟಿಗ್ರೇಷನ್ ರಿಲೇಟೆಡ್ ಏನ್ ಮಾಡಬೇಕು, ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ MM ಅಂಡ್ SD ರಿಲೇಟೆಡ್ ನಿಮಗೆ ಜಸ್ಟ್ ನಿಮಗೆ ನಾಲೆಜ್ ಬೇಕಷ್ಟೇ. ಸೊ ರಿಯಲ್ ಟೈಮ್ದು ಅದೆಲ್ಲ ನೀವು ಒಳಗಡೆ ಹೋದ್ಮೇಲೆ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ. ಸೊ ಬಟ್ ನಿಮ್ಗೆ ಯಾವ ತರ ವರ್ಕ್ ಆಗುತ್ತೆ ಅಂತ ಗೊತ್ತಿರಬೇಕು. ಸೊ ದಟ್ಸ್ ವಾಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ 1 or 2 ಕ್ಲಾಸಸ್ FMM ಅಂಡ್ SD ಇಂಟಿಗ್ರೇಷನ್. ಸೊ ಅದಾದ್ಮೇಲೆ ನಿಮಗೆ ರಿಪೋರ್ಟ್ಸ್ ಅಲ್ಲಿ ಯಾವ ತರ ಜನರೇಟ್ ಆಗುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ್ಮೇಲೆ ಅಸೆಟ್ ಅಕೌಂಟಿಂಗ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಸೆಟ್ ಅಕೌಂಟಿಂಗ್ ಆದ್ಮೇಲೆ ನಿಮಗೆ ಕಂಟ್ರೋಲಿಂಗ್ ರಿಯಲ್ ಆಸ್ಪೆಕ್ಟ್ಸ್ ಬರುತ್ತೆ ಅವಾಗ. ಸೊ ನಿಮಗೆ ಕಂಟ್ರೋಲಿಂಗ್ ಇಂಟರ್ನಲ್ ಆರ್ಡರ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಂಟರ್ನಲ್ ಆರ್ಡರ್ ಎಕ್ಸ್ಪ್ಲೇನ್ ಮಾಡುತ್ತೆ ಆಲ್ರೆಡಿ ಕಾಸ್ಟ್ ಅಂಡ್ ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿದ್ದೀನಿ. ದೆನ್ ಇಂಟರ್ನಲ್ ಆರ್ಡರ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ಸೊ ಅಗೇನ್ ನಿಮ್ಗೆ ಏನ್ ಮಾಡ್ತೀನಿ, ನಿಮಗೆ ಲೈಕ್ ಇಂಟರ್ವ್ಯೂ ಕ್ವಶನ್ಸ್ ಏನ್ ಬರುತ್ತೆ ರಿಲೇಟೆಡ್, ಸೊ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನೀವು 6 ಮಂತ್ ಡ್ಯೂರೇಷನ್ಸ್ ತಗೊಂಡಿದ್ದಾರೆ ಅಂದ್ರೆ ಮೇ ಬಿ ಸೊ ಈಸ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಕಂಪ್ಲೀಟ್ಲಿ ಇನ್ ಡೆಪ್ತ್. ಸೊ ನಿಮ್ಗೆ ಕಂಪ್ಲೀಟ್ಲಿ ಇನ್ ಡೆಪ್ತ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಬಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಕ್ಯಾಚ್ ಆಲ್ ದೋಸ್ ಥಿಂಗ್ಸ್ ಬಿಕಾಸ್ ನಿಮಗೆ SAP ಬಗ್ಗೆ ಐಡಿಯಾನೇ ಇರೋದಿಲ್ಲ. ಸೊ ನಿಮ್ಗೆ SAP ಬಗ್ಗೆ ಏನು ಐಡಿಯಾ ಇಲ್ಲದೆ ಇರೋಂಥ ಟೈಮಲ್ಲಿ ಸೊ ನೀವು 6 ಮಂತ್ ಕಂಟಿನ್ಯೂಸ್ ಕೋರ್ಸ್ ತಗೊಂಡ್ರೆ ಆ ಇಂಟ್ರೆಸ್ಟೇ ಬರೋದಿಲ್ಲ ನಿಮಗೆ. ನಾನು ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ ಎಲ್ಲೆಲ್ಲಿ ಫೇಲ್ಯೂರ್ ಆಗುತ್ತೆ ಅಂತ. ಸೊ ನೀವು 1 year ಕೋರ್ಸ್ ತಗೊಂಡ್ರೆ 6 ಮಂತ್ಸ್ ಕೋರ್ಸ್ ತಗೊಂಡ್ರೆ SAP ಕಲಿಯೋ ಇಂಟ್ರೆಸ್ಟ್ ಬರಲ್ಲ ನಿಮ್ಗೆ ಫಸ್ಟ್ ಆಫ್ ಆಲ್. ಏನಕ್ಕೆ ಅಂದ್ರೆ ಫಸ್ಟ್ 2-3 ಮಂತ್ಸ್ ಅಥವಾ 4 ಮಂತ್ಸ್ ನೀವು ಕರೆಕ್ಟ್ ಆಗಿ ಅಟೆಂಡ್ ಮಾಡ್ತೀರಾ. ಹೋಗ್ತಾ ಹೋಗ್ತಾ ನೀವು 1 or 2 ಕ್ಲಾಸಸ್ ಮಿಸ್ ಮಾಡ್ತೀರಾ, ಆಮೇಲೆ ಪ್ರಾಕ್ಟೀಸ್ ಮಿಸ್ ಮಾಡ್ತೀರಾ. ಸೊ ಆಮೇಲೆ ಮತ್ತೆ ಆ ಕ್ಯಾಚ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ತರ ಮಿಸ್ ಮ್ಯಾಚ್ ಆಗ್ತಾ ಇರುತ್ತೆ ಟೈಮಿಂಗ್ಸ್ ಎಲ್ಲ. ಸೊ ನಿಮ್ದೇನೋ ಪರ್ಸನಲ್ ರೀಸನ್ಸ್ ಇಂದ ನೀವು 1 or 2 ಕ್ಲಾಸ್ ಮತ್ತೆ ಅಟೆಂಡ್ ಮಾಡೋದಕ್ಕಾಗಲ್ಲ. ಸೊ ಈ ತರ ಪ್ರಾಬ್ಲಮ್ಸ್ ಎಲ್ಲ ಇದ್ದಾಗ ಏನಾಗುತ್ತೆ, ಸೊ ನೀವು ಅದನ್ನ ಪ್ರಾಪರ್ ನಿಮ್ಗೆ ಇಂಟ್ರೆಸ್ಟೇ ಬರೋದಿಲ್ಲ ಕಲಿಯೋದಕ್ಕೆ. ಅಂಡ್ ಮೋರ್ ಓವರ್ ನೀವು ಯಾವ್ದ್ರ ಬಗ್ಗೆನೂ 100% ಆಗಿರೋದಿಲ್ಲ ಅಂತ ಟೈಮಲ್ಲಿ. ಸೊ ನನ್ನ ಬ್ಯಾಚ್ ಅಲ್ಲಿ ಏನಾಗುತ್ತೆ ಗೊತ್ತಾ, ನಿಮ್ಗೆ ನಾನು ಏನ್ ಎಕ್ಸ್ಪ್ಲೇನ್ ಮಾಡಿರ್ತೀನೋ ಅದ್ರಲ್ಲಿ 100% ಬಂದ್ಬಿಡ್ತೀರಾ. ಸೊ ಇಲ್ಲಿ ನೋ ಡೌಟ್. ಸೊ ಕ್ಲಿಯರ್ ಆಗಿ ನಾನು ಏನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರಲ್ಲಿ ನೀವು 100% ಆಗಿರ್ತೀರ. ಸೊ ನೀವು ರಿಯಲ್ ಟೈಮಲ್ಲಿ ಕೂಡ ಅದೇ ತರ ವರ್ಕ್ ಆಗುತ್ತೆ, ಅದೇ ತರ ವರ್ಕ್ ಮಾಡ್ತೀವಿ. ಸೊ ನೀವೆಲ್ಲೂ ಮತ್ತೆ ಹೋಗ್ಬಿಟ್ಟು ನಾವು ಪ್ರತಿಯೊಂದು ಚೆಕ್ ಮಾಡಬೇಕು ಆ ತರ ನಿಮಗೆ ಒಂದು ಆ ತರ ಒಂದು ಮ್ಯಾಟ್ರ್ ಬರದೇ ಇಲ್ಲ. ಓಕೆ. ಸೊ ಪ್ರಾಪರ್ ಆಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಕ್ಯಾಚ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಹೋಗ್ತೀವಿ. ಸೊ ಇದು ನಿಮ್ಗೆ ತುಂಬಾ ಈಸಿ ಆಗುತ್ತೆ. ನಿಮಗೆ ನೀವು ಕಂಪೇರ್ ಮಾಡೋದು ಕೂಡ ಮಾಡ್ಬೋದು. ಇವಾಗ ನಿಮ್ಮ ಫ್ರೆಂಡ್ ಯಾರೋ ಒಬ್ರು ಕಲ್ತಿದ್ದಾರೆ ಅಂತ ಹೇಳಿದ್ರಲ್ವಾ, ಸೊ ಇವಾಗ ಅವ್ರು ವರ್ಕ್ ಮಾಡ್ತಿದಾರಾ ಆಸ್ ಎ ಕನ್ಸಲ್ಟೆಂಟ್? No, actually he has been dropped middle of ಸೊ ದಟ್ ಇಸ್ ವಾಟ್ ವಿಲ್ ಹ್ಯಾಪನ್. ಸೊ ಇದೇ ತರ ಆಗುತ್ತೆ 6 ಮಂತ್ 1 year ಕೋರ್ಸಸ್ ಆದ್ರೆ. ಐ ನೋ ವೆರಿ ವೆಲ್ ಬಿಕಾಸ್ ನಾವು 6 ಮಂತ್ ರಾಡಿಕಲ್ ಟೆಕ್ನಾಲಜೀಸ್ ಇದ್ದಾಗ 6 ಮಂತ್ಸ್ ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ದೆನ್ ಐ ಸಜೆಸ್ಟೆಡ್ ದೆಮ್. ಸೊ 6 ಮಂತ್ಸ್ ಅಂತ ಹೇಳಿ ಆಕ್ಚುಲಿ 40,000 ಆಕ್ಚುಲಿ ಫಾರ್ 6 ಮಂತ್. ಸೊ 6 ಮಂತ್ಸ್ಗೆ ನೀವು 40,000 ಚಾರ್ಜ್ ಮಾಡಿ, ಸೊ ಕ್ಯಾಂಡಿಡೇಟ್ಸ್ ಮಿಡಲ್ ಅಲ್ಲೇ ಬಿಟ್ಟು ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿ, ನೀವು 1 ಮಂತ್ ಟೈಮ್ ಕೊಟ್ಟಿರ್ತೀರಾ, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಲಿಲ್ಲ ಅಂದ್ರೆ ಮತ್ತೆ ಅದಕ್ಕೂ ನೀವು ರಿಸ್ಟ್ರಿಕ್ಟ್ ಮಾಡ್ತಾ ಹೋಗ್ತೀರಾ ಕ್ಯಾಂಡಿಡೇಟ್ಸ್ ನ. ಸೊ ಈ ತರ ಎಲ್ಲ ಇಂಪ್ಯಾಕ್ಟ್ ಆಗುತ್ತೆ. ನೆಕ್ಸ್ಟ್ ಬ್ಯಾಚ್ಗೆ ಯಾರು ನಿಮಗೆ ರೆಫರ್ ಮಾಡೋದಿಲ್ಲ. ಈ ತರ ಪ್ರಾಬ್ಲಮ್ಸ್ ಆಗುತ್ತೆ. ಈ ಜಸ್ಟ್ ರೆಡ್ಯೂಸ್ ಟು 3 ಮಂತ್ಸ್. ನಾವು 3 ಮಂತ್ಸ್ಗೆ ರೆಡ್ಯೂಸ್ ಮಾಡಿಸೋದು. ಸೊ 3 ಮಂತ್ಸ್ಗೆ ರೆಡ್ಯೂಸ್ ಮಾಡಿಸಿದ್ವಿ, ಕಾಸ್ಟ್ ಕೂಡ ಕಮ್ಮಿ ಮಾಡಿಸೋದು. 40 ಇದ್ರಿಂದ 30 ತಗೊಂಡ್ಬಂದು. ಸೊ 30 ತಗೊಂಡ್ ಬಂದ್ರೆ ಅವಾಗ ಚೆನ್ನಾಗಿರೋದು ಸ್ವಲ್ಪ. ಸೊ ಯಾಕೆಂದ್ರೆ 30 ಬೇರಬಲ್ ಅಮೌಂಟ್. ಅಂಡ್ ಮೋರ್ ಓವರ್ ಇನ್ನೊಂದು ಏನಂದ್ರೆ ಈಗ 3 ಮಂತ್ಸ್ ಅಲ್ಲಿ ಮುಗಿಯುತ್ತೆ ಅಂತಂದ್ರೆ ಯಾರು ಬೇಕು ಇನ್ನೂ ಕಲಿಯಕ್ಕೆ ಇಷ್ಟ. 6 ಮಂತ್ 1 year ಗಟ್ಲೆ ಟೈಮ್ ಕೊಟ್ಟು ಕಲ್ತು ನಾವು ಸ್ವಿಚ್ ಮಗ ಅಷ್ಟು ಇಂಟ್ರೆಸ್ಟ್ ಹೋಗ್ಬಿಡುತ್ತೆ SAP. ಸೊ ಅದಕ್ಕೋಸ್ಕರ ನಾನು ಇವಾಗ 2.5 ಮಂತ್ ಅಂತ ಹೇಳಿದೆ. ಸೊ ನಿಮ್ 2 ಮಂತ್ಸ್ ಆದ ತಕ್ಷಣ ಆಲ್ಮೋಸ್ಟ್ ಕ್ಲೋಸ್ ಮಾಡುತ್ತೆ. ಅಂಡ್ ಮೋರ್ ಓವರ್ ಏನ್ ಗೊತ್ತು, ಸೊ ನಾನು ಏನೆಲ್ಲ ಟಾಪಿಕ್ ಕವರ್ ಮಾಡಿದ್ನಿ, ಸೊ ಈ ಟಾಪಿಕ್ ನೀವು ಕಂಪೇರ್ ಮಾಡ್ಬೋದು ಸೊ ನಿಮ್ಮ ಓಲ್ಡ್ ಕ್ಲಾಸ್ ಜೊತೆ. ಓಕೆ. ಸೊ ಇಫ್ ಯು ಕಂಪೇರ್ ವಿತ್ ಓಲ್ಡ್ ಕ್ಲಾಸ್, ಇದು ಆಲ್ಮೋಸ್ಟ್ ನಿಮ್ಗೆ ಒಂದು 30% ಆಗೋಗ್ಬಿಟ್ಟಿದೆ ಆಲ್ರೆಡಿ. ಕರೆಕ್ಟ್ ಅಲ್ವಾ? ಸೊ ನೀವು ಓಲ್ಡ್ ಕ್ಲಾಸ್ ಅಲ್ಲಿ ಇದ್ರೆ ಒಂದು 10% ಆಗಿರೋದು, ಇನ್ನು ಇಲ್ಲೇ ಇರ್ತೀರಾ ನನ್ನ ಪ್ರಕಾರ. ಇನ್ನು ಆ ಶಿಕ್ಷಣದೇ ಮಾಡ್ತಾ ಇರ್ತೀರಾ, ರೈಟ್? ಕರೆಕ್ಟ್ ಅಲ್ವಾ? ಸೊ ಅಲ್ಲೇ yes sir. ತಪ್ಪಾಗುತ್ತೆ. ಸೊ ನೀವು ಆಲ್ರೆಡಿ ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ಸೊ ನಿಮಗೆ ಟ್ಯಾಕ್ಸ್ ಕಾನ್ಫಿಗರೇಷನ್ ಸ್ಟಾರ್ಟ್ ಮಾಡಿದಾಗ ಆಲ್ಮೋಸ್ಟ್ 2 ಮಂತ್ಸ್ ಆಗ್ಬಿಟ್ಟಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಈ Yes ತರ sir. ಆಗುತ್ತೆ. ಸೊ ಈ ತರ ಎಲ್ಲ ಆಗುತ್ತೆ 6 ಮಂತ್ಸ್ ಸ್ವಲ್ಪ. ನೋ ರಿಸಿ, ಅವ್ರದ್ದು ಇಂಟೆನ್ಷನ್ ಬೇರೆ ಇರುತ್ತೆ. ಸೊ ಅವ್ರ ವೇ ಆಫ್ ಟೀಚಿಂಗ್, ವೇ ಆಫ್ ಕೋಚಿಂಗ್ ಇಸ್ ಡಿಫ್ರೆಂಟ್. ಅಂಡ್ ದರ್ ಇಸ್ ಸ್ಟೂಡೆಂಟ್ಸ್ ಮೈಂಡ್ ಸೆಟ್ ಯಾವ ತರ ಇರುತ್ತೆ ಅಂತ ನಾವು ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ.
ಬಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್, ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಏನ ಜಾಸ್ತಿ ಫೋಕಸ್ ಮಾಡ್ತಾರೆ, ಸೊ ಯಾವ ತರ ಅವ್ರು ಇಂಟ್ರೆಸ್ಟ್ ಕಳ್ಕೊಂತಾರೆ, ಯಾವ ತರ ಇಂಟ್ರೆಸ್ಟ್ ಬರುತ್ತೆ, ಸೊ ಇದೆಲ್ಲ ಚೆಕ್ ಮಾಡ್ಬಿಟ್ಟೆ ನಾವು ಸ್ವಲ್ಪ ರೆಡ್ಯೂಸ್ ಮಾಡಿರೋದು ಟೈಮ್. ಸೊ 2 ಮಂತ್ಸ್ ತಗೊಂಬಂದ್ರೆ ಇಂಟ್ರೆಸ್ಟ್, ಓಕೆ. ಸೊ 2 ಮಂತ್ಸ್ ಕ್ಲೋಸ್ ಮಾಡ್ತೀವಿ, ಅಂದ್ರೆ ಕಂಪ್ಲೀಟ್ ಸಪೋರ್ಟ್ ಸಿಗ್ತಾ ಇರುತ್ತೆ ನಮ್ಮ ಕಡೆಯಿಂದ. ಸೊ ನಿಮ್ಗೆ ಎಲ್ಲದಕ್ಕೂ ಸೊ ಆ ತರ ಇದ್ದಾಗ ನಿಮ್ಗೆ ಈಸಿ ಆಗಿ ಸ್ವಿಚ್ ಆಗ್ಬೋದು. ಅಂಡ್ ಮೋರ್ ಓವರ್ ನಿಮ್ಗೆ ಏನಂದ್ರೆ ನೀವು ಒಂದು 3-4 ಮಂತ್ಸ್ ಇಲ್ಲ ಜಾಬ್ ಸ್ವಿಚ್ ಮಾಡ್ಬೋದು ಅಂತಂದ್ರೆ ಅದು ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಅದೇ ನೀವು 6 ಮಂತ್ ಕಲ್ತು ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಅದು ಮತ್ತೆ 3-4 ಮಂತ್ಸ್ ತಗೊಂಡು, ಸೊ ನೀವು 1 ಇಯರ್ ಆದ್ಮೇಲೆ ಜಾಬ್ ಸ್ವಿಚ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಅವಾಗ ಆಗ್ಲಿಲ್ಲ ಅಂದ್ರೆ ಮತ್ತೆ ನೀವು ಕಮ್ ಬ್ಯಾಕ್ ಮಾಡ್ಬಿಟ್ಟು ಮತ್ತೆ ಕಲಿಬೇಕು, ವೆರಿ ಡಿಫಿಕಲ್ಟ್. ಸೊ ಅದಕ್ಕೋಸ್ಕರ ಸೊ ಬೆಟರ್. ಸೊ ಇವಾಗ ನಾನು ಏನ್ ಹೇಳ್ಕೊಡ್ತೀನಿ ಅದನ್ನ ಪ್ರಾಪರ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವೀಕೆಂಡ್ಸ್ ಅಲ್ಲಿ ಆಗಿರ್ಬೋದು, ಯಾವಾಗಲೂ ಮಾಡ್ಕೊಳ್ಳೋ. ಓಕೆ. ಸೊ ನಿಮಗೆ ಸರ್ವರ್ ಏನಾದ್ರು ಇಶ್ಯೂಸ್ ಇದೆ ಅಥವಾ ಬೇರೆ ಆಕ್ಸೆಸ್ ಮಾಡ್ತಿದ್ದಾರೆ ಅಂದ್ರೆ ಯು ಕ್ಯಾನ್ ಬೈ ನ್ಯೂ ಸರ್ವರ್ ಫಾರ್ ಯುವರ್ ಓನ್. ಸೊ ನೀವು ಓನ್ ಕೂಡ ನ್ಯೂ ಸರ್ವರ್ನ ಬೈ ಮಾಡ್ಬೋದು. ಫ್ರಮ್ ಕೋಚಿಂಗ್ ಸೈಡ್ ಸೊ ಅವ್ರೇನ್ ಮಾಡ್ಬೇಕಾಗುತ್ತೆ ಅದನ್ನ ಮ್ಯಾಕ್ಸಿಮಮ್ ಮಾಡಿದ್ದಾರೆ. ಸೊ ನಿಮ್ ಕಡೆಯಿಂದ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕ್ತೀನಿ ಯು ಕ್ಯಾನ್ ಬೈಟ್. ಸೊ 2500 rupees 3 months ಸಿಗುತ್ತೆ ಆಕ್ಸೆಸ್. ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ಅಗೇನ್ ಇಫ್ ಯು ವಾಂಟ್ ಟು ಎಕ್ಸ್ಟೆಂಡ್ ಇಟ್ ಯು ಕ್ಯಾನ್ ಎಕ್ಸ್ಟೆಂಡ್. ಓಕೆ. ಸೊ ಆ ತರ ವರ್ಕ್ ಆಗುತ್ತೆ. ಸೊ ಇಲ್ಲ ಸ್ಟಿಲ್ ಇದ್ರೆ ಪ್ರಾಕ್ಟೀಸ್ ಮಾಡ್ತಿದ್ರೆ ಪ್ರಾಕ್ಟೀಸ್ ಮಾಡಿ, ಟೈಮ್ ತಗೊಳ್ಳಿ. ಸೊ ಒಂದು 3 ಮಂತ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅದಾದ್ಮೇಲೆ ಮತ್ತೆ ಸಪರೇಟ್ ಆಗಿ ನೀವು ಸರ್ವರ್ನ ಬೈ ಮಾಡಿ. ಓಕೆ. ಸೊ ಆ ತರ ಇರುತ್ತೆ, ವರ್ಕ್ ಆಗುತ್ತೆ ಅಂತ ತೊಂದ್ರೆ ಇಲ್ಲ. ಇದು ಮಾಡ್ಕೋಬಹುದು. ಯಾಕಂದ್ರೆ ತುಂಬಾ ಜನ ಕ್ಯಾಂಡಿಡೇಟ್ಸ್ ಇದೇ ತರ ಪ್ರಾಕ್ಟೀಸ್ ಮಾಡ್ಕೊಂಡು ಸೊ ಅದಾದ್ಮೇಲೆ ಡೈವ್ ಮಾಡ್ಕೊಂಡ್ವಿ. ಓಕೆ. ಅಂಡ್ ಜಾಬ್ ಸ್ವಿಚಿಂಗ್ ಬಗ್ಗೆ ಅಂತ ನಿಮ್ಗೆ ಮಾರ್ಕೆಟ್ ಅಲ್ಲಿ ತುಂಬಾ ಓಪನಿಂಗ್ಸ್ ಇರುತ್ತೆ, ಅದ್ರ ಬಗ್ಗೆ ನಾವು ಡೌಟ್ ಬೇಕಾಗಿಲ್ಲ. ಬಟ್ ಅಂದ್ರೆ ಸ್ಟಿಲ್ ನೀವು ಅದು ಎಫರ್ಟ್ ಹಾಕ್ಬೇಕು. ಸೊ ನಿಮ್ ಕಡೆಯಿಂದ ಎಫರ್ಟ್ ಹಾಕ್ಬೇಕು. ಇದೆಲ್ಲ ನಿಮ್ಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಮನಿ ಆದ್ರೂ ಅಷ್ಟೇ, ಟೈಮ್ ಆದ್ರೂ ಅಷ್ಟೇ, ಎಫರ್ಟ್ಸ್ ಆದ್ರೂ ಅಷ್ಟೇ. ಇಟ್ಸ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಸೊ ಒನ್ ಟೈಮ್ ಇನ್ವೆಸ್ಟ್ ಮಾಡಿ ಒಂದು 6 ಮಂತ್ಸ್ ಎಲ್ಲ ಪ್ರಿಪೇರ್ ಆಗ್ಬಿಟ್ಟು ನೀವು ಸ್ವಿಚ್ ಆದ್ರೆ ದೆನ್ ನೀವು ಮತ್ತೆ ನೀವು ತಿರುಗಿ ನೋಡೋದೇ ಇಲ್ಲ. ಓಕೆ. ಸೊ ಹಂಗೆ ಹೋಗ್ತಾ ಇರುತ್ತೆ, ಅದೇ ಫ್ಲೋ ಹೋಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇದೆಲ್ಲ ಒನ್ ಟೈಮ್. ಸೊ ಪ್ಲಾನ್ ಅಕಾರ್ಡಿಂಗ್ ಇರುತ್ತೆ. ನಿಮ್ಗೆ ಯಾವ ತರ ಬೇಕಾ ಪ್ಲಾನ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಸ್ವಿಚ್. ಓಕೆ. ದೆನ್ ಸ್ವಿಚ್ ಆಗೋದಕ್ಕೆ ಏನಾದ್ರು ಬೇಕು, ಸೊ ಅದಕ್ಕೆ ಅಗೇನ್ ಕನೆಕ್ಟ್. ಓಕೆ. ಸೊ ದಟ್ ಇಸ್ ವಿಲ್ ಡಿಸ್ಕಸ್ ಲೇಟರ್. ಓಕೆ. ಸೊ ನಾನು ಇವಾಗ ಆಕ್ಚುಲಿ ಇವತ್ತು BP ಕಾನ್ಫಿಗರೇಷನ್ಸ್ ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಓಕೆ. ಸೊ BP ಕಾನ್ಫಿಗರೇಷನ್ಸ್ ಅಂದ್ರೆ ಬಿಸ್ನೆಸ್ ಪಾರ್ಟ್ನರ್ ಕಾನ್ಫಿಗರೇಷನ್ಸ್ ಅಂತ. ಓಕೆ. ಸೊ ಅದ್ರ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡೋಣ ಅನ್ಕೊಂಡೆ, ಬಟ್ ಇಟ್ಸ್ ಓಕೆ ಫೈನ್. ಸೊ ರಿಕ್ಯಾಪ್ ಮಾಡಿದೀನಿ, ಸೊ ನೋ ವರೀಸ್, ನಿಮ್ಗೆ ಇದು ಅರ್ಥ ಆಗಿರುತ್ತೆ. ಸೊ ಇವಾಗ ನಾನು ಬಿಸ್ನೆಸ್ ಪಾರ್ಟ್ನರ್ಸ್ ಬಗ್ಗೆ ಮಾತಾಡೋಣ. ಓಕೆ. ಸೊ ಬಿಸ್ನೆಸ್ ಪಾರ್ಟ್ನರ್ಸ್ ಅಂದಾಗ ಒಂದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸೊ ಕಸ್ಟಮರ್ ಅಂಡ್ ವೆಂಡರ್ ಅಂತ ಬರುತ್ತೆ. ಸೊ ಅದನ್ನ ನಾವು SAP ಟರ್ಮಿನಾಲಜಿಲಿ BP ಅಂತ ಕರಿತೀವಿ, ಬಿಸ್ನೆಸ್ ಪಾರ್ಟ್ನರ್ಸ್ ಅಂತ. ಓಕೆ. ಸೊ BP ಅಂತ ಬಂದಾಗ ನಿಮಗೆ ವೆಂಡರ್ ಬರುತ್ತೆ, ಕಸ್ಟಮರ್ ಬರುತ್ತೆ, ವೆಂಡರ್ ಅಂಡ್ ಕಸ್ಟಮರ್. ಸೊ ಬಿಫೋರ್ ECC ವರ್ಷನ್ ಇದ್ದಾಗ ಹೆಂಗಿತ್ತು ಗೊತ್ತಾ? ಸೊ ಬಿಫೋರ್ ECC ವರ್ಷನ್ ಇದ್ದಾಗ ಸೊ ನೀವು BP ಕಾನ್ಫಿಗರೇಷನ್ಸ್ ಮಾಡ್ತೀರಿ ಅಂತಂದ್ರೆ BP ಕಾನ್ಫಿಗರೇಷನ್ ಕಾನ್ಸೆಪ್ಟ್ ಇರಲಿಲ್ಲ ಅವಾಗ ವೆಂಡರ್ ಅಂಡ್ ಕಸ್ಟಮರ್ ಕಾನ್ಸೆಪ್ಟ್ಸ್ ಅಂತ ಇತ್ತು. ಸೊ ವೆಂಡರ್ ಅಂಡ್ ಕಸ್ಟಮರ್ ಕಾನ್ಸೆಪ್ಟ್ಸ್ ಅಂತ ಇದ್ದಾಗ ಸಪರೇಟ್ ಯು ಹ್ಯಾವ್ ಟು ಕ್ರಿಯೇಟ್ ಎ ವೆಂಡರ್, ಸಪರೇಟ್ ಯು ಹ್ಯಾವ್ ಟು ಕ್ರಿಯೇಟ್ ಎ ಕಸ್ಟಮರ್. ಸಪರೇಟ್ ಅಂದ್ರೆ ಕಂಪ್ಲೀಟ್ಲಿ ಸಪರೇಟ್ ಟೀ ಕೋಡ್ ಅಂಡ್ ಸಪರೇಟ್ ಸ್ಟ್ರಕ್ಚರ್ಸ್ ಎಲ್ಲ ಇತ್ತು. ಬಟ್ ಇವಾಗ ಆತರ ಇಲ್ಲ, ಯು ಕ್ಯಾನ್ ಕ್ರಿಯೇಟ್ ಇಟ್ ಇನ್ BP ಓನ್ಲಿ. ಸೊ BPಲೇ ವೆಂಡರ್ ಕೂಡ ಕ್ರಿಯೇಟ್ ಮಾಡ್ಬೋದು, ಕಸ್ಟಮರ್ ಕೂಡ ಕ್ರಿಯೇಟ್ ಮಾಡ್ಬೋದು. ಸೊ BPಲೇ ಎಲ್ಲ ಎಕ್ಸ್ಪೆನ್ಷನ್ ಸ್ಟ್ರಕ್ಚರ್ ಎಕ್ಸ್ಪೆನ್ಷನ್ಸ್ ಕೂಡ ಮಾಡ್ಬೋದು. ಓಕೆ. ಸೊ BP ಅನ್ನೋದು ಒಂದು ಟ್ರಾನ್ಸಾಕ್ಷನಲ್ ಕೋಡ್, ದಟ್ಸ್ ವಾಟ್ ವಿ ಕಾಲ್ BP. ಓಕೆ. ಇದು ಟೀ ಕೋಡ್ ನಮಗೆ. ಸೊ ಟೀ ಕೋಡ್ ಇಟ್ಸ್ BP. ಓಕೆ. ಸೊ BP ಅಂತ ಟೀ ಕೋಡ್ ಇದೆ. ಸೊ ಇದ್ರಲ್ಲಿ ನಾವು ಕಸ್ಟಮರ್ ಅಂಡ್ ವೆಂಡರ್ ಮಾಸ್ಟರ್ ಡೇಟಾನ ಕ್ರಿಯೇಟ್ ಮಾಡ್ತೀವಿ. ಸೊ ಬಿಫೋರ್ ಕ್ರಿಯೇಟಿಂಗ್ ಮಾಸ್ಟರ್ ಡೇಟಾ ನಾವು ಕೆಲವೊಂದು ಮ್ಯಾಂಡೇಟರಿ ಹೈರಾರ್ಕೀಸ್ ನ ಮೇಂಟೈನ್ ಮಾಡಬೇಕು. ಓಕೆ. ಸೊ ಹೈರಾರ್ಕೀಸ್ ಕಾನ್ಫಿಗರೇಷನ್ ಎಲ್ಲ ಮಾಡ್ಕೋಬೇಕು. ಸೊ ಹೈರಾರ್ಕೀಸ್ ಕಾನ್ಫಿಗರೇಷನ್ ಎಲ್ಲ ಮೇಂಟೈನ್ ಮಾಡಿದ್ಮೇಲೆ ವಿ ಕ್ಯಾನ್ ಕ್ರಿಯೇಟ್. ಸೊ ಓಕೆ. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ನಿಮಗೆ ಬಿಸ್ನೆಸ್ ಪಾರ್ಟ್ನರ್ಸ್ ಸೊ ಕಂಪ್ಲೀಟ್ ಹೈರಾರ್ಕಿ ಯಾವ ತರ ಮೇಂಟೈನ್ ಮಾಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು, ಸೊ ದಟ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಫಾರ್ ವೆಂಡರ್. ಸೊ ವೆಂಡರ್ಗೆ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಸೊ ನಿಮಗೆ ನಾನು ಇನ್ಫಾರ್ಮ್ ಮಾಡ್ತೀನಿ ಸೊ ಕ್ರಿಯೇಟ್ ಮಾಡೋದಕ್ಕೆ. ಸೊ ದಟ್ ಟೈಮ್ ಯು ಹ್ಯಾವ್ ಟು ಕ್ರಿಯೇಟ್ ಇಟ್ ಫಾರ್ ವೆಂಡರ್ ಅಂಡ್ ಕಸ್ಟಮರ್ ಬೋತ್. ಸೊ ನೀವು ಕಸ್ಟಮರ್ಗೆ ವೆಂಡರ್ಗೆ ಎರಡಕ್ಕೂ ಕ್ರಿಯೇಟ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಕಸ್ಟಮರ್ದು ಕೂಡ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಲ್ಲ, ಬಿಕಾಸ್ ಸೇಮ್ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ಸೊ ಏನ್ ಚೇಂಜಸ್ ಇರುತ್ತೆ ಅದು ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಓಕೆ. ಸೊ ನೀವು ಅದು ನೋಡ್ಕೊಂಡು ಕಸ್ಟಮರ್ ಕಾನ್ಫಿಗರೇಷನ್ಸ್ BPದು ಮಾಡ್ಕೋಬಹುದು. ಸೊ ನಾನು ವೆಂಡರ್ಗೆ ಒಂದಕ್ಕೆ ಮಾಡ್ತೀನಿ, ಸೊ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ತರ ಮಾಡ್ಕೋಬೇಕು ಅಂತ. ಸಿಮಿಲರ್ ವೇ ಕಸ್ಟಮರ್ಗೆ ಮಾಡ್ಕೊಳ್ಳಿ ಅಷ್ಟೇ, ಏನೂ ಚೇಂಜಸ್ ಇರೋದಿಲ್ಲ. ಇಲ್ಲಿ ವೆಂಡರ್ ಗ್ರೂಪ್ ಅಂತ ಕರಿತೀವಿ, ಅಲ್ಲಿ ಕಸ್ಟಮರ್ ಗ್ರೂಪ್ ಅಂತ ಕರಿತೀವಿ. ಇಲ್ಲಿ ವೆಂಡರ್ಗೆ ನಂಬರ್ ರೇಂಜಸ್, ಅಲ್ಲಿ ಕಸ್ಟಮರ್ಗೆ ನಂಬರ್ ರೇಂಜಸ್ ಇರುತ್ತೆ. ಇಲ್ಲಿ ವೆಂಡರ್ಗೆ ರಿಕನ್ಸಿಲೇಷನ್ ಅಕೌಂಟ್ಸ್ ಇರುತ್ತೆ, ಅಲ್ಲಿ ಕಸ್ಟಮರ್ಗೆ ರಿಕನ್ಸಿಲೇಷನ್ ಅಕೌಂಟ್ಸ್ ಇರುತ್ತೆ. ಸಿಮಿಲರ್ ವೇ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಸೊ ನೀವು ಅದನ್ನ ಮೇಂಟೈನ್ ಮಾಡ್ಕೊಂತ ಹೋಗ್ಬೋದು. ಸ್ಟಿಲ್ ಇಫ್ ಯು ಹ್ಯಾವ್ ಎನಿ ಡೌಟ್ ನಾನು ಅದಕ್ಕೆ ಹೆಲ್ಪ್ ಮಾಡ್ತೀನಿ. ಸೊ ವೆಂಡರ್ ಆದ್ಮೇಲೆ ನಿಮಗೆ ಇನ್ವಾಯ್ಸ್ ಕ್ರಿಯೇಷನ್ಸ್ ಎಲ್ಲ, ಪೇಮೆಂಟ್ ಕ್ರಿಯೇಷನ್ಸ್ ಎಲ್ಲ ಯಾವ ತರ ಆಗುತ್ತೆ ವೆಂಡರ್ಗೆ ಅಂತ ಹೇಳ್ತೀನಿ. ಇನ್ ಸಿಮಿಲರ್ ವೇ ಕಸ್ಟಮರ್ ಕೂಡ ಹಂಗೆ ವರ್ಕ್ ಆಗುತ್ತೆ, ಕಾನ್ಫಿಗರೇಷನ್ಸ್ ಎಲ್ಲ ಕಂಪ್ಲೀಟ್ ಆಗಿ ಮಾಡ್ಕೊಂಡ್ರೆ. ಓಕೆ. ಸೊ ಇದೆಲ್ಲ ಮಾಡ್ಕೊಳ್ಳಿ. ಸೊ ನಾವು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಸೊ ಇದಾದ್ಮೇಲೆ ನಿಮಗೆ ಸೊ ನೆಕ್ಸ್ಟ್ ನೀವು ಯಾವ ತರ ಲೈಕ್ APP ಕಾನ್ಫಿಗರೇಷನ್ಸ್ ಮಾಡಬೇಕು, ಸೊ ಅದ್ರ ಬಗ್ಗೆ ಆದ್ಮೇಲೆ ಅಸೆಟ್ ಅಕೌಂಟಿಂಗ್ ಯಾವ ತರ ಮಾಡಬೇಕು, ಸೊ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಆಲ್ಮೋಸ್ಟ್ ನಾವು ಸ್ಟಾರ್ಟ್ ಮಾಡಿ ಒಂದು 3 days ಆಯ್ತಾ.
ಬ್ಯಾಚ್ ಯಾವಾಗ ಸ್ಟಾರ್ಟ್ ಮಾಡಿದ್ ನಾವು? ಡೇಟ್ ಏನೋ ನೆನಪಿದೆಯಾ? ಒಂದು 15 ಡೇಸ್ ಕ್ಲಾಸಸ್ ಆಗಿದೆ ಅನ್ಸುತ್ತೆ. ಓಕೆ, ಕ್ಲಾಸಸ್ ವೈಸ್ 15 days ಆಗಿದೆ. ಲೈಕ್ ಐ ಥಿಂಕ್ ವಿ ಆರ್ ಸ್ಟಾರ್ಟೆಡ್ ಆನ್ 4th of last month, ರೈಟ್? ಯಾ ಮಂಡೇ. ಐ ಥಿಂಕ್ ಸೊ. ಓಕೆ, ಸೊ 4th of last month ಕ್ರಿಯೇಟ್ ಮಾಡಿದ್ವಿ, ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ವಿ ನೀಡ್ ಟು ಕಂಪ್ಲೀಟ್ ಇಟ್ ಬೈ ನೆಕ್ಸ್ಟ್ ಮಂತ್. ಓಕೆ, ಸೊ ನೆಕ್ಸ್ಟ್ ಮಂತ್ ಅಲ್ಲಿ ಕಂಪ್ಲೀಟ್ ಆಗೋ ತರ ಇರಬೇಕು. ಓಕೆ, ಸೊ ಇಫ್ ನಾಟ್ ನಾನು ವೀಕೆಂಡ್ಸ್ ಅಲ್ಲಿ ಕೂಡ ಕ್ಲಾಸ್ ತಗೊಂತೀನಿ, 1 or 2 classes, ನಾಟ್ ಮೋರ್ ದನ್ ದಟ್. ಸೊ 1 or 2 classes ತಗೊಂಡು ವೀಕೆಂಡ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಅಂಡ್ ವೀಕ್ ಡೇಸ್ ಅಲ್ಲಿ ಕೂಡ ನಿಮಗೆ ರಿಕ್ವೈರ್ಮೆಂಟ್ ಇದ್ದಾಗ ನಾನು ಕನೆಕ್ಟ್ ಆಗ್ಬಿಟ್ಟು ಕಂಪ್ಲೀಟ್ ಮಾಡ್ಕೊಡ್ತೀನಿ. ಅಂಡ್ ಮೋರ್ ಓವರ್ ನಿಮಗೆ ಸ್ವಲ್ಪ ಸ್ಪೀಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನಕ್ಕೆ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕಿರಣ್ ಹೇಳಿದ್ರು. ಅಂಡ್ ಮಾರ್ನಿಂಗ್ ಬ್ಯಾಚ್ ಇಬ್ಬರೇ ಕ್ಯಾಂಡಿಡೇಟ್ ಆಗಿರೋದ್ರಿಂದ ನಾನು ನಾರ್ಮಲಿ ಇಬ್ರು ಕ್ಯಾಂಡಿಡೇಟ್ ಇದ್ರೆ ತಗೊಳ್ಳೋದೇ ಇಲ್ಲ. ಬಟ್ ಅವ್ರು ಏನ್ ಹೇಳಿದ್ರು ಅಂದ್ರೆ ಕ್ಯಾಂಡಿಡೇಟ್ಸ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ, ಸ್ವಲ್ಪ ನಾಲೆಜ್ ಇದೆ ಅಭಿಷೇಕ್, ಸೊ ನೀವು ಸ್ವಲ್ಪ ಸ್ಪೀಡ್ ಆಗಿ ಹೇಳ್ಬಿಟ್ಟು ಬೇಗ ಕ್ಲೋಸ್ ಮಾಡಬಹುದು ಇವರಿಗೆ ಅಂತ ಹೇಳಿದ್ರು. ನಾನು ಅದಕ್ಕೆ ಸ್ವಲ್ಪ ಸ್ಪೀಡ್ ಆಗಿ ಹೇಳಿದೆ. ಮೇ ಬಿ ನಿಮ್ಗೆ ಅದು ಸ್ವಲ್ಪ ಕ್ಯಾಚ್ ಮಾಡೋದಕ್ಕೆ ಕಷ್ಟ ಆಗಿದೆ ಏನೋ ಗೊತ್ತಿಲ್ಲ. ಓಕೆ, ಸೊ ಅದಕ್ಕೆ ನಾನು ರೀಕ್ಯಾಪ್ ಮಾಡ್ಕೊಟ್ಟಿದ್ದು. ನೋ ವರೀಸ್. ಅಲ್ಲ, ಆಕ್ಚುಲಿ ಏನಾಗಿದೆ ಅಂದ್ರೆ ಸ್ವಲ್ಪ ಟಾಪಿಕ್ ನಮ್ಗೆ ಅಲ್ಲಿ ಮಿಸ್ ಆಗಿದೆ ಅಲ್ಲ, ಸೊ ಅದಕ್ಕೆ ನಂಗೆ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ನೋ ವರೀಸ್. ನೀವು ಒಂದ್ ಕೆಲಸ ಮಾಡಿ, ನೀವು ಆ ಟಾಪಿಕ್ಸ್ ಅಥವಾ ಆ ಕ್ಲಾಸಸ್ ಜೊತೆ ಕಂಪೇರ್ ಮಾಡ್ಕೋಬೇಡಿ. ಓಕೆ, ಸೊ ನೀವು ಅದಕ್ಕೆ ಕಂಪೇರ್ ಮಾಡಿದ್ರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ನಾನೇನ್ ಹೇಳ್ಕೊಟ್ಟಿದ್ದೀನಿ ಇದನ್ನ ಪ್ರಾಕ್ಟೀಸ್ ಮಾಡಿ. ಸೊ ಇದ್ರಲ್ಲಿ ಏನೋ ಡೌಟ್ಸ್ ಇದ್ರೆ ಅಗೇನ್ ಯು ಕ್ಯಾನ್ ಕಮ್ ಬ್ಯಾಕ್. ಓಕೆ, ಸೊ ಏನೇ ಡೌಟ್ಸ್ ಇದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಕೆಲವೊಂದು ಟೈಮ್ ಏನಾಗ್ಬಿಡುತ್ತೆ, ಅವರು ಕೆಲವೊಂದು ಅಪ್ಡೇಟ್ಸ್ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿರ್ತಾರೆ, ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡಿ. ಸೊ ಕೆಲವೊಂದು ಪೋಸ್ಟಿಂಗ್ಸ್ ಅವ್ರು ಬೇರೆ ತರ ಹೇಳ್ತಿರ್ತಾರೆ, ನಾನು ಬೇರೆ ತರ ಹೇಳ್ತೀನಿ. ಸೊ ಇದಕ್ಕೋಸ್ಕರ ಸೊ ಕಾನ್ಫಿಗರೇಷನ್ ವಿಲ್ ಬಿ ಸೇಮ್, ಕಾನ್ಫಿಗರೇಷನ್ಸ್ ಎಲ್ಲ ಸೇಮ್ ಇರುತ್ತೆ. ಬಟ್ ಅದೇ ಸಿನಾರಿಯಸ್ ವೈಸ್ ಎಕ್ಸ್ಪ್ಲೇನ್ ಮಾಡುವಾಗ ಅಥವಾ ಆ ಸ್ಟೆಪ್ ಬೈ ಸ್ಟೆಪ್ ಹೇಳುವಾಗ ಸೊ ಮೇ ಬಿ ದೇ ವುಡ್ ಹ್ಯಾವ್ ಬೀನ್ ಎಕ್ಸ್ಪ್ಲೇನ್ ಡಿಫರೆಂಟ್ ಥಿಂಗ್ಸ್. ಓಕೆ, ಸೊ ಅದಕ್ಕೋಸ್ಕರ ನೀವು ಫಸ್ಟ್ ನಾನು ಏನ್ ಹೇಳ್ತೀನಿ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಅದನ್ನ ಕಲೀರಿ. ಡೋಂಟ್ ಕಂಪೇರ್ ವಿತ್ ದಟ್ ಬುಕ್ಸ್. ಸೊ ನೀವು ಅದ್ರ ಜೊತೆ ಕಂಪೇರ್ ಮಾಡ್ತಾ ಹೋದಾಗ ಏನಾಗುತ್ತೆ, ಡೆಫಿನೆಟ್ಲಿ ದೇರ್ ವಿಲ್ ಬಿ ಡಿಫರೆನ್ಸ್. ಓಕೆ, ಸೊ ಅವಾಗ ಕನ್ಫ್ಯೂಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಫಸ್ಟ್ ನಾನೇನ್ ಹೇಳ್ತೀನಿ ಇದನ್ನ ಕಲೀರಿ. ಸೊ ಇದನ್ನ ಕಲ್ತ ಮೇಲೆ ಇಫ್ ಯು ಆರ್ 100% ಇನ್ ದ ಕಾನ್ಫಿಗರೇಷನ್ ವಾಟ್ ಎವರ್ ಐ ಎಕ್ಸ್ಪ್ಲೇನ್, then if you get a chance to learn more, then you can go through the videos or whatever it is, worksheet ನೀವು ರೆಕಾರ್ಡ್ ಮಾಡ್ಕೊಳ್ಳಿ, ರೆಫರ್ ಮಾಡ್ಕೊಳ್ಳಿ. ನೀವು ಯಾವುದೇ ಕಾನ್ಫಿಗರೇಷನ್ ಡಾಕ್ಯುಮೆಂಟ್ ರೆಫರ್ ಮಾಡ್ಕೊಂಡು ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಸೊ ದೆನ್ ವಿಲ್ ಗೆಟ್ ಒನ್ ಐಡಿಯಾ ಸೊ ಯಾವ ತರ ಮಾಡಬೇಕು ಅಂತ. ಓಕೆ, ಸೊ ಅಂಡ್ ದೆನ್ ನಾನು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ 2 ವರ್ಷ. ನೋ ವರೀಸ್. ಸೊ ನಾಳೆ ಕ್ಲಾಸಲ್ಲಿ ನಾನು ಬಿ.ಪಿ ಕಾನ್ಫಿಗರೇಷನ್ಸ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬಿ.ಪಿ ಕಾನ್ಫಿಗರೇಷನ್ ಸ್ಟಾರ್ಟ್ ಮಾಡೋಣ. ಸೊ ಬಿ.ಪಿ ಕಾನ್ಫಿಗರೇಷನ್ಸ್ ಆದ್ಮೇಲೆ ನಾವು ಸೊ ಎ.ಪಿ.ಪಿ ಪ್ರೋಗ್ರಾಮಿಂಗ್ ಅಂಡ್ ಅಸೆಟ್ ಅಕೌಂಟಿಂಗ್ ಹೋಗೋಣ. ಓಕೆ, ಸೊ ಏನಾದ್ರು ಲೈಕ್ ಎಕ್ಸ್ಟ್ರಾ ಏನಾದ್ರು ಬೇಕು ಅಡಿಷನಲ್ ಇನ್ಫಾರ್ಮೇಶನ್ ಅಂದ್ರೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮಿಡಲ್ ಅಲ್ಲಿ. ಓಕೆ ಓಕೆ ಕೂಲ್. ಸೊ ಇದು ಆಲ್ಮೋಸ್ಟ್ ಇಟ್ ವಿಲ್ ಟೇಕ್ ಮೋರ್ ದೆನ್ 1.5 month, ಬಟ್ ನಾನು ಅದನ್ನೊಂದು 15 days 20 days ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಬಟ್ ರೆಕಾರ್ಡಿಂಗ್ಸ್ ಇರುತ್ತೆ ಅಂಡ್ ಏನೇ ಡೌಟ್ಸ್ ಇದ್ರು ಐ ವಿಲ್ ಬಿ ದೇರ್ ಟು ಹೆಲ್ಪ್ ಯು. ಸೊ ನೋ ವರೀಸ್, ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕೇಳ್ಬೋದು. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ದೆನ್ ಫೈನ್.